ಎಲ್ರಿಗೂ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಿನ್ನೆವರೆಗೆ ನಾವು ಭಗವದ್ಗೀತೆಯ 2ನೇ ಅಧ್ಯಾಯದ 51ನೇ ಶ್ಲೋಕದವರೆಗೆ ನೋಡಿದ್ದೇವೆ. ಇವತ್ತು 52ನೇ ಶ್ಲೋಕದಿಂದ ಮುಂದೆ ನಾವು ಏನಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದೆಲ್ಲಕ್ಕೆ ಮತ್ತೆ ಮುಂದೆ ಕೇಳುವುದೆಲ್ಲಕ್ಕೆ ನಿರ್ಲಕ್ಷ್ಯವನ್ನು ತೋರಬೇಕು. ಯದಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರೋತವ್ಯ ಅಂತಂತಂದರೆ ಇದಕ್ಕೆ ಹಿಂದೆ ಏನೇನು ಕೇಳಿದ್ದಿದೆ, ಶಾಸ್ತ್ರಗಳಲ್ಲಿ ಏನು ನಾವು ಕರ್ತವ್ಯಗಳನ್ನು ಮಾಡಬೇಕಂತೇಳಿ ಏನು ಹೇಳಿದ್ದಾರೆ ಅದು ಶ್ರೋತವ್ಯ. ಶ್ರುತಸ್ಯ ಅಂತಂದರೆ ಮುಂದೆ ಏನೋ ನೀನು ಕೇಳೋದಾದರೂ ಕೂಡ ವೇದಗಳ ಬಗ್ಗೆ, ಸೊ ನೀನು ಅದೆಲ್ಲದರಿಂದ ನಿರ್ವೇದನಾಗುತ್ತೀಯ ಅಂತೇಳಿ. ನಿರ್ವೇದ ಅಂತಂತಂದರೆ ಅದನ್ನು ನೀನು ಉಪೇಕ್ಷೆ ಅಂದರೆ ಅದನ್ನೆಲ್ಲ ಪಾಲನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ಯದಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ. ಸೊ ನಿನ್ನ ಬುದ್ಧಿ ಏನಿದೆ ಈ ಮೋಹಕಲಿಲ ಅಂತಂತಂದರೆ ಈ ಮೋಹದ ಕಾಡಿನಿಂದ ಹೊರಗೆ ಬಂದಾಗ ನಿನ್ನ ಬುದ್ಧಿ ಅಂದರೆ ಈ ಭಗವದ್ಗೀತೆಯಲ್ಲಿ ಏನು ಹೇಳಲಾಗಿದೆ ಅದನ್ನು ತಿಳಿದುಕೊಂಡ ಮೇಲೆ ನಮಗೆ ವೇದಗಳಲ್ಲಿ ಕೊಟ್ಟಿರುವಂಥ ಬೇರೆ ಯಾವುದೇ ವಿಧಿವಿಧಾನಗಳನ್ನು ಪಾಲಿಸುವಂಥ ಅವಶ್ಯಕತೆ ಇರುವುದಿಲ್ಲ ಅಂಥೇಳಿ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಯಾಕಂದರೆ ಎಲ್ಲ ಏನು ವೇದಗಳಲ್ಲಿ ಏನು ಉಪದೇಶಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಯಜ್ಞಗಳನ್ನು ಮಾಡಬೇಕು, ಬೇರೆ ಬೇರೆ ವ್ರತಗಳನ್ನು ಮಾಡಬೇಕು, ಬೇರೆ ಬೇರೆ ಕರ್ಮಕಾಂಡಗಳನ್ನು ಮಾಡಬೇಕು, ಇದನ್ನೆಲ್ಲ ಹೇಳಿರೋದು ಅಲ್ಟಿಮೇಟ್ಲಿ ಆ ವ್ಯಕ್ತಿ ಸ್ಲೋ ಆಗಿ ಪ್ರೋಗ್ರೆಸ್ ಮಾಡ್ತಾ ಪ್ರಗತಿ ಮಾಡ್ತಾ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಟಿಮೇಟ್ಲಿ ಕೃಷ್ಣನಿಗೆ ಶರಣಾಗು ಆ ಸ್ಥಾನಕ್ಕೆ ಬರಬೇಕು. ಕೃಷ್ಣನಿಗೆ ಶರಣಾಗುವಂಥ ಸ್ಥಿತಿಗೆ ಮುಟ್ಟಲಿಕ್ಕೇ ಅದೆಲ್ಲ ಬೇರೆ ಬೇರೆ ಸ್ಟೆಪ್ಗಳಿರೋದು. ಸೊ ಯಾರಾದರೂ ಡೈರೆಕ್ಟಾಗಿ ಭಗವಂತನ ಬಗ್ಗೆ ತಿಳಿದುಕೊಂಡು ಅವನಿಗೆ ಶರಣಾಗಿಬಿಟ್ರೆ ಅವನು ಮತ್ತೆ ಅದನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಭಾವಾರ್ಥ: ಕೇವಲ ಭಗವಂತನ ಭಕ್ತಿ ಸೇವೆಯ ಮೂಲಕ ವೇದಗಳ ಧಾರ್ಮಿಕ ವಿಧಿಗಳನ್ನು ಅಲಕ್ಷಿಸುವ ಅನೇಕ ಉತ್ತಮ ನಿರ್ದೇಶನಗಳು ಶ್ರೇಷ್ಠ ಭಗವದ್ಭಕ್ತರ ಬದುಕಿನಲ್ಲಿ ಇವೆ. ಸೊ ಯಾರು ಭಗವಂತನ ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅವರು ವೇದಗಳಲ್ಲಿ ಕೊಟ್ಟಿರುವಂಥ ಎಲ್ಲ ಧಾರ್ಮಿಕ ವಿಧಿಗಳನ್ನು ಕೂಡ ಅಲಕ್ಷಿಸಿದ್ದಾರೆ. ಅಂತಹ ತುಂಬ ಉದಾಹರಣೆಗಳಿದೆ, ತುಂಬ ಶ್ರೇಷ್ಠ ಭಗವದ್ಭಕ್ತರ ಅಂಥ ಉದಾಹರಣೆಗಳಿದೆ. ಮನುಷ್ಯನು ಕೃಷ್ಣನೊಡನೆ ತನ್ನ ಸಂಬಂಧವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡಾಗ ಅವನು ಅನುಭವಿಯಾದ ಬ್ರಾಹ್ಮಣನೇ ಆದರೂ ಸಹಜವಾಗಿ ಫಲಾಪೇಕ್ಷೆ ಇರುವ ಕರ್ಮಗಳನ್ನು ನಿರ್ಲಕ್ಷ್ಯವನ್ನು ತೋರುತ್ತಾನೆ. ಸೊ ಇದೆಲ್ಲ ಏನು ಕರ್ಮಕಾಂಡದ ಬೇರೆ ಬೇರೆ ಪೂಜೆಗಳು ವೃತಗಳು ಅದೆಲ್ಲ ಇರುತ್ತೆ, ಧರ್ಮದ ಪ್ರಕಾರ ಅದನ್ನೆಲ್ಲ ಮಾಡಬೇಕು ಅಂಥೇಳಿ ಶಾಸ್ತ್ರಗಳಲ್ಲಿ ಹೇಳಲಾಗಿರುತ್ತೆ. ಆದರೆ ಯಾವ ವ್ಯಕ್ತಿ ಕೃಷ್ಣನನ್ನು ಮತ್ತು ಕೃಷ್ಣನ ಜೊತೆ ತನ್ನ ಸಂಬಂಧವನ್ನು ಅರ್ಥ ಮಾಡಿಕೊಂಡಿರ್ತಾನೆ, ಅವನು ಬ್ರಾಹ್ಮಣನಾಗಿದ್ದರೂ ಕೂಡ, ಹೆಚ್ಚಾಗಿ ಬ್ರಾಹ್ಮಣರು ಇದನ್ನೆಲ್ಲ ತುಂಬ ಪಾಲನೆ ಮಾಡ್ತಾರೆ, ಸಂಧ್ಯಾ ವಂದನೆ ಮತ್ತು ಬೇರೆ ಬೇರೆ ಇದು ಎಷ್ಟೋ ನಿಯಮಗಳು, ಅದು ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತೇವೆ. ಆದರೆ ಯಾರು ಕೃಷ್ಣನಿಗೆ ಶರಣಾಗ್ತಾರೆ ಅವರು ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿರುವಂಥ ಉದಾಹರಣೆಗಳಿದೆ. ಭಕ್ತ ಶ್ರೇಷ್ಠರು ಭಕ್ತಿ ಪರಂಪರೆಯಲ್ಲಿ ಆಚಾರ್ಯರೂ ಆದ ಶ್ರೀ ಮಾಧವೇಂದ್ರ ಪುರಿ ಹೀಗೆ ಹೇಳುತ್ತಾರೆ. ಸೊ ಮಾಧವೇಂದ್ರ ಪುರಿಗಳು ಅವರು ಒಬ್ಬ ಶ್ರೇಷ್ಠ ಆಚಾರ್ಯರು ನಮ್ಮ ಪರಂಪರೆಯಲ್ಲಿ.
ಮಧ್ವ ಸಂಪ್ರದಾಯದಲ್ಲಿ ಅವರು ದೀಕ್ಷೆ ಆಗಿದ್ದು. ಸೊ ಅವರಿಂದ ಬ್ರಹ್ಮ ಮಧ್ವ ಸಂಪ್ರದಾಯ ಅಂಥೇಳಿ, ನಮ್ಮದೇನು ಈಗ ಇಸ್ಕಾನ್ ಇರೋದು ಅದು ಬ್ರಹ್ಮ ಮಧ್ವ ಸಂಪ್ರದಾಯ ಅಂಥೇಳಿ ಬರುತ್ತೆ. ಸೊ ಅವರು ಈ ಥರ ಒಂದು ಪ್ರಾರ್ಥನೆಯನ್ನು ಬರೆದಿದ್ದಾರೆ. ಸಂಧ್ಯಾವಂದನ ಭದ್ರಮಸ್ತು ಭವತೋ ಭೋ ಸ್ನಾನ ತುಭ್ಯಂ ನಮೋ ಭೋ ದೇವ ಪಿತರಶ್ಚ ತರ್ಪಣ ವಿಧೌ ನಾಹಂ ಕ್ಷಮಃ ಕ್ಷಮ್ಯತಾಂ ಯತ್ರ ಕ್ವಾಪಿ ನಿಷದ್ಯ ಯಾದವಕುಲೋತ್ತಮಸ್ಯ ಕಂಸದ್ವಿಷಃ ಸ್ಮಾರಂ ಸ್ಮಾರಂ ಅಘಂ ಹರಾಮಿ ತದಲಂ ಮನ್ಯೆ ಕಿಮನ್ಯೇ ನಮೇ. ಸೊ ಇದರ ಅರ್ಥ ಏನಂತಂತಂದರೆ, ಹೇ ಪ್ರತಿದಿನ ನಾನು ಮಾಡುವ ಸಂಧ್ಯಾವಂದನೆಗಳೇ ನಿಮಗೆ ಜಯವಾಗಲಿ, ಸ್ನಾನವೇ ನಿನಗೆ ನನ್ನ ಪ್ರಣಾಮಗಳು, ಹೇ ದೇವತೆಗಳೇ ಹೇ ಪಿತೃಗಳೇ ನಿಮಗೆ ತರ್ಪಣ ವಿಧಿ ಸಲ್ಲಿಸಲು ಅಸಮರ್ಥನಾಗಿದ್ದೇನೆ, ಕ್ಷಮಿಸಿ. ಈಗ ನಾನು ಎಲ್ಲೇ ಇರಲಿ ಯದುಕುಲ ಶ್ರೇಷ್ಠನೂ ಕಂಸನ ಶತ್ರುವೂ ಆದ ಕೃಷ್ಣನನ್ನು ಸ್ಮರಿಸುತ್ತೇನೆ. ಇದರಿಂದ ನಾನು ಎಲ್ಲ ಪಾಪ ಬಂಧನಗಳಿಂದ ಮುಕ್ತನಾಗುತ್ತೇನೆ. ನನಗೆ ಇಷ್ಟೇ ಸಾಕು ಎನಿಸುತ್ತದೆ. ಅಂದರೆ ದೇವತೆಗಳ ಪೂಜೆ ಮಾಡೋದು, ಪಿತೃಗಳಿಗೆ ತರ್ಪಣ ಮಾಡೋದು, ಆಮೇಲೆ ಬೇರೆ ಬೇರೆ ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡೋದು, ಬೇರೆ ಬೇರೆ ವ್ರತಗಳನ್ನು ಆಚರಿಸೋದು. ಸೊ ಇದೆಲ್ಲದಕ್ಕೆ ಅವರು ನಮಸ್ಕಾರ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಎಲ್ಲಿ ಕೂತ್ಕೊಂಡ್ರೂ ಕೃಷ್ಣನಿಗೆ ಸ್ಮರಣೆ ಮಾಡ್ತಾ ಇದ್ದೇನೆ ಈಗ. ಸೊ ನನಗಿಷ್ಟೇ ಸಾಕು, ಇದರಿಂದ ನಾನು ಎಲ್ಲ ಪಾಪ ಬಂಧನದಿಂದ ಮುಕ್ತನಾಗಿಬಿಡುತ್ತೇನೆ. ಸೊ ಇದನ್ನೆಲ್ಲ ಮಾಡುವ ನನಗೆ ಅವಶ್ಯಕತೆಯೇ ಇಲ್ಲ ಅಂಥೇಳಿ. ಸೊ ಈ ಶ್ಲೋಕದಲ್ಲಿ ಹೇಳಿರೋ ಹಾಗೆ, ಯದಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಸೊ ಏನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಅಥವಾ ಮುಂದೆ ಏನಾದರೂ ನಾನು ಇನ್ನೂ ಓದಬೇಕಾಗಿದೆ, ಬೇರೆ ಒಂದು ಶಾಸ್ತ್ರದಲ್ಲಿ ಏನೋ ಇರುತ್ತೆ. ಸೊ ಅದೆಲ್ಲದನ್ನು ನಾವು ಮೀರಿ ಭಗವಂತನಿಗೆ ಶರಣಾದಾಗ, ಕೃಷ್ಣನಿಗೆ ಶರಣಾದಾಗ ನಾವು ಕೇವಲ ಭಗವಂತನ ಭಕ್ತಿಯೊಂದನ್ನೇ ಮಾಡಿದರೆ ಸಾಕು. ಬೇರೆ ಯಾವುದೇ ದೇವತೆಗಳ ಪೂಜೆಗಳಾಗಲಿ ವ್ರತಗಳಲ್ಲಾಗಲಿ ಏನು ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ದಿನಕ್ಕೆ 3 ಬಾರಿ ಸಂಧ್ಯಾವಂದನೆಯನ್ನು ಮಾಡುವುದು, ಉಷಃಕಾಲದಲ್ಲಿ ಸ್ನಾನ ಮಾಡುವುದು, ಪಿತೃಗಳಿಗೆ ತರ್ಪಣ ನೀಡುವುದು ಮೊದಲಾದ ವೇದೋಕ್ತ ವಿಧಿಗಳನ್ನು ಹೊಸದಾಗಿ ದೀಕ್ಷೆ ಪಡೆದವರು ಆಚರಿಸಲೇಬೇಕು. ಆದರೆ ಯಾರೇ ಆಗಲಿ ಕೃಷ್ಣ ಪ್ರಜ್ಞೆಯಲ್ಲೇ ತನ್ಮಯನಾಗಿದ್ದು ಕೃಷ್ಣನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದರೆ ಅಂತಹವನು ಯಾವ ವಿಧಿಸೂತ್ರಗಳಿಗೂ ಲಕ್ಷ್ಯವನ್ನೇ ಕೊಡುವುದಿಲ್ಲ. ಏಕೆಂದರೆ ಆತನು ಆಗಲೇ ಪರಿಪೂರ್ಣತೆಯನ್ನು ಸಾಧಿಸಿಬಿಟ್ಟಿದ್ದಾನೆ. ಪರಮಪ್ರಭು ಕೃಷ್ಣನ ಸೇವೆಯಿಂದ ಒಬ್ಬನು ಜ್ಞಾನ ವೇದಿಕೆಯನ್ನು ಮುಟ್ಟಬಲ್ಲನಾದರೆ ಶಾಸ್ತ್ರಗಳಲ್ಲಿ ಹೇಳಿರುವ ವಿವಿಧ ತಪಸ್ಸುಗಳ ಮತ್ತು ಯಾಗಗಳ ಅಗತ್ಯವೇ ಆತನಿಗಿಲ್ಲ. ಹಾಗೆಯೇ ವೇದಗಳ ಗುರಿಯು ಕೃಷ್ಣನನ್ನು ತಲುಪುವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ವಿಧಿಗಳ ಆಚರಣೆಯಲ್ಲೇ ಮುಳುಗಿದವನು ಇಂತಹ ಆಚರಣೆಗಳಲ್ಲಿ ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಶಬ್ದ ಬ್ರಹ್ಮವನ್ನು ಅಥವಾ ವೇದ ಉಪನಿಷತ್ತುಗಳ ವ್ಯಾಪ್ತಿಯನ್ನು ಮೀರಿರುತ್ತಾರೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಇದೆಲ್ಲನೂ ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾನೆ, ಏನೇನು ವೇದಗಳಲ್ಲಿ ಹೇಳಿದರೆ ಎಲ್ಲ ಪೂಜೆಗಳು, ಎಲ್ಲ ವ್ರತಗಳು, ಎಲ್ಲ ತೀರ್ಥಸ್ನಾನ ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಕೃಷ್ಣನ ಮೇಲೆ ಭಕ್ತಿ ಇಲ್ಲ, ಕೃಷ್ಣನಿಗೆ ಶರಣನಾಗಲಿಲ್ಲ. ಸೊ ಹಾಗಿದ್ದಾಗ ಅವನು ಇಷ್ಟೆಲ್ಲ ಮಾಡಿದ್ದು ಕೂಡ ಅದು ಕೇವಲ ಅವನು ಕಾಲವನ್ನು ವ್ಯರ್ಥವಾಗಿ ಮಾಡ್ತಾ ಇದ್ದಾನೆ. ಅದಕ್ಕೆ ವಿರುದ್ಧವಾಗಿ ಯಾವುದೇ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಮಾಡದೇ ಇದ್ದರೂ ಕೂಡ ಅವನು ಸತತವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿದ್ದರೆ ಅವನು ಇದೇನು ಮಾಡದೇ ಇದ್ದರೂ ಕೂಡ ಏನೂ ಚಿಂತೆ ಇಲ್ಲ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಶಬ್ದಬ್ರಹ್ಮ ಅಂದರೆ ವೇದಗಳು, ಉಪನಿಷತ್ತುಗಳು, ಅದರ ವ್ಯಾಪ್ತಿಯನ್ನು ಅವರು ಮೀರಿರುತ್ತಾರೆ. ಅಂದರೆ ಅದರದ್ದೇನು ಉದ್ದೇಶ ಇದೆ ಆ ಉದ್ದೇಶವನ್ನು ಆಗಲೇ ಅವರು ಸಾಧಿಸಿಬಿಟ್ಟಿದ್ದಾರೆ. ಯಾಕೆ ಅಷ್ಟೆಲ್ಲ ನಮಗೆ ವ್ರತ ಆಚರಣೆ ಮಾಡಬೇಕು, ಪೂಜೆಗಳನ್ನು ಮಾಡಬೇಕು, ಬೇರೆ ಬೇರೆ ಕರ್ಮಕಾಂಡದ ಏನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಬೇಕು, ಅದೆಲ್ಲ ಇರೋದು ಉದ್ದೇಶ ಏನಂತಂದರೆ ಹಂತ ಹಂತವಾಗಿ ಆ ವ್ಯಕ್ತಿ ಕೃಷ್ಣನಿಗೆ ಶರಣಾಗಬೇಕು. ಆದರೆ ಡೈರೆಕ್ಟ್ಲಿ ಯಾರಾದರೂ ಕೃಷ್ಣನಿಗೆ ಶರಣಾಗಿಬಿಟ್ರೆ, ಈ ಥರ ಭಕ್ತರ ಗುರುಗಳ ಶಿಲ ಪ್ರಭುಪಾದರ ಉಪದೇಶಗಳನ್ನು ನಾವು ತಿಳಿದುಕೊಂಡು ಡೈರೆಕ್ಟಾಗಿ ನಾವು ಕೃಷ್ಣನಿಗೆ ಶರಣಾಗಿಬಿಟ್ರೆ ನಾವು ಬೇರೆ ಯಾವುದೇ ರೀತಿಯ ಪೂಜೆಗಳನ್ನಾಗಲಿ ವ್ರತಗಳನ್ನಾಗಲಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಶ್ರುತಿ ವಿಪ್ರತಿಪನ್ನ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಂ ಅವಾಪ್ಸ್ಯಸಿ. ವೇದಗಳ ಆಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೇ ಇರುವಾಗ, ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆಯುತ್ತೀಯೇ. ಸೊ ವೇದಗಳ ಆಲಂಕಾರಿಕ ಭಾಷೆ ಅಂತೇಳಿ ಇಲ್ಲಿ ಹೇಳಲಾಗಿದೆ. ಅಂದರೆ ನಾವು ಕೇಳಿರ್ಬೋದು, ಈ ಥರ ವ್ರತ ಮಾಡಿದರೆ ಅಥವಾ ಈ ಥರ ಯಜ್ಞ ಮಾಡಿದರೆ, ಈ ಪೂಜೆ ಮಾಡಿದರೆ ನೀನು ಸ್ವರ್ಗಕ್ಕೆ ಹೋಗ್ಬೋದು. ಅಂದರೆ ಇದೆಲ್ಲ ತುಂಬ ಆಲಂಕಾರಿಕವಾಗಿ ಹೇಳಿರೋದು ಅಥವಾ ತುಂಬ ಅಟ್ರಾಕ್ಟಿವ್ ಆಗಿ
ಜನ ಇದನ್ನು ಕೇಳಿ, ಓ ಹೌದಾ, ಸ್ವರ್ಗಕ್ಕೆ ಹೋಗ್ಬೋದಾ, ಅಲ್ಲಿಷ್ಟು ಸುಖ ಇರುತ್ತಾ? ಸೊ ಯಾರು ಇದರಿಂದ ತಮ್ಮ ಮನಸ್ಸು ವಿಚಲಿತವಾಗುವುದಿಲ್ಲ, ಅವ್ರ ಮನಸ್ಸು ಕಲಕುವುದಿಲ್ಲ, ಇಂಥದ್ದೆಲ್ಲ ಅಲಂಕಾರಿಕ ಭಾಷೆಯಿಂದ. ಯಾಕಂದರೆ ಸದ್ಯಕ್ಕೆ ಅದು ತುಂಬ ಅಟ್ರಾಕ್ಟಿವ್ ಅನ್ನಿಸ್ಬೋದು, ತುಂಬ ಆಕರ್ಷಕ ಅನ್ನಿಸ್ಬೋದು. ಆದರೆ ಅಲ್ಲಿ ಹೋದರೂ ಮತ್ತೆ ಅದೇ ಜನ್ಮ ಮೃತ್ಯು ಜರಾವಾದಿ, ಸ್ವರ್ಗಕ್ಕೆ ಹೋದರೂ ತಪ್ಪೋದಿಲ್ಲ. ಸೊ ಈ ಬ್ರಹ್ಮಾಂಡದಲ್ಲಿ ಯಾವ ಲೋಕಕ್ಕೆ ಹೋದರೂ ಕೂಡ, ಭೂಲೋಕ, ಸ್ವರ್ಗಲೋಕ ಅಥವಾ ಮತ್ತೆ ಯಾವುದೋ ಲೋಕಕ್ಕೆ ಹೋದರೂ ಕೂಡ, ಎಲ್ಲೇ ಹೋದರೂ ಅಲ್ಲಿಯ ಪುಣ್ಯಕರ್ಮ ಕ್ಷೀಣವಾದಾಗ ಮತ್ತೆ ನಾವು ಆ ಸ್ಥಾನವನ್ನು ಬಿಟ್ಟು ಮತ್ತೆ ಭೂಲೋಕಕ್ಕೆ ಅಥವಾ ಬೇರೆ ಯಾವುದೋ ಲೋಕಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿಯೂ ಕೂಡ ನಮಗೆ ಇದು ಜನ್ಮ ಮೃತ್ಯು ಜರಾವ್ಯಾಧಿ ಇದು ತಪ್ಪಿದ್ದಲ್ಲ. ಸೊ ನೋಡಲಿಕ್ಕೆ ಅದು ಅಟ್ರಾಕ್ಟಿವ್ ಅನ್ನಿಸ್ಬೋದು, ಓ ಇಲ್ಲಿದೆ, ಇಲ್ಲಿ ಇಷ್ಟು ಕಷ್ಟ ಇದೆ ಭೂಮಿ ಮೇಲೆ, ಸ್ವರ್ಗಕ್ಕೆ ಹೋದ್ರೆ ತುಂಬ ಸುಖ ಇರುತ್ತೆ ಅಂತೇಳಿ. ಸೊ ಯಾರು ಅಂತಹ ಏನು ಅಲಂಕಾರಿಕ ಭಾಷೆಗಳಿದೆ ಈ ಕರ್ಮಕಾಂಡದಲ್ಲಿ ಬರೆದಿರೋದು, ಅದರಿಂದ ಅವರ ಮನಸ್ಸು ವಿಚಲಿತವಾಗದೆ ಕೇವಲ ಸಮಾಧಿಯಲ್ಲಿ ಅಂತಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಅವನ ಮನಸ್ಸು ಯಾವಾಗ ನಿಶ್ಚಲವಾಗಿರುತ್ತದೆ, ಸೊ ಅಂಥ ವ್ಯಕ್ತಿಯನ್ನು ಅವನು ದಿವ್ಯ ಪ್ರಜ್ಞೆಯನ್ನು ಹೊಂದಿದ್ದಾನೆ ಅಂಥೇಳಿ ಹೇಳ್ತೇವೆ. ಭಾವಾರ್ಥ: ಮನುಷ್ಯ ಸಮಾಧಿಯಲ್ಲಿದ್ದಾನೆ ಎಂದರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಂಡಿದ್ದಾನೆ ಎಂದರ್ಥ. ಅಂದರೆ ಕೃಷ್ಣ ಪ್ರಜ್ಞೆಯನ್ನು ಅವನು ಸಾಕ್ಷಾತ್ಕಾರಗೊಂಡಿಸಿದ್ದಾನೆ. ಕೇವಲ ಥಿಯರಾಟಿಕಲ್ ಅಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ಕೂಡ ಒಬ್ಬ ವ್ಯಕ್ತಿ ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಅಂಥ ವ್ಯಕ್ತಿ ಯಾವಾಗಲೂ ಸಮಾಧಿಯಲ್ಲೇ ಇರ್ತಾನೆ. ಯಾಕಂದರೆ ಅವನು ಯಾವಾಗಲೂ ಕೃಷ್ಣನ ಬಗ್ಗೆನೇ ಚಿಂತನೆಯನ್ನು ಮಾಡ್ತಾ ಇರ್ತಾನೆ. ಅವಾಗ ಮನಸ್ಸು ಏನು ಕೆಲಸ ಮಾಡ್ತಾ ಇದ್ರೂ ಕೂಡ ಅವನ ಮನಸ್ಸು ಕೃಷ್ಣನಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಸೊ ಅಂಥ ವ್ಯಕ್ತಿಯನ್ನು ಅವನು ಸಮಾಧಿಯಲ್ಲಿ ಇದ್ದಾನೆ ಅಂತೇಳಿ ಹೇಳ್ತಾರೆ. ಅಂದರೆ ಯಾವ ವ್ಯಕ್ತಿ ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೆ ಅಂಥವನು ಸಮಾಧಿಯಲ್ಲಿ ಇರ್ತಾನೆ. ಎಂದರೆ ಪೂರ್ಣ ಸಮಾಧಿಯಲ್ಲಿರುವವನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ. ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ತಾನು ಎಂದೆಂದೂ ಕೃಷ್ಣನ ಸೇವಕ, ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯನಿಷ್ಠನಾಗುವುದಷ್ಟೇ ತನ್ನ ಏಕೈಕ ಕೆಲಸ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು. ಸೊ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು? ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣತೆ ಅಂದರೆ ನಮ್ಮ ಏನು ನಿಜವಾದ ಸ್ವಾಭಾವಿಕ ಸ್ಥಿತಿ ಏನು ಇದೆ ಅದನ್ನು ಅರ್ಥ ಮಾಡಿಕೊಳ್ಳೋದು. ಅಂದರೆ ನಾನು ಕೃಷ್ಣನ ಸೇವಕ, ಇದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು. ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯನಿಷ್ಠವಾಗಿರುವುದು. ಸೊ ಏನು ನನ್ನ ಕರ್ತವ್ಯಗಳಿದೆ ಕೃಷ್ಣನ ಪ್ರತಿ, ಸೊ ಅದನ್ನು ಒಬ್ಬ ವ್ಯಕ್ತಿ ಯಾವಾಗಲೂ ಮಾಡ್ತಾ ಇದ್ದರೆ ಅದೇ ನನ್ನ ಏಕೈಕ ಕೆಲಸ ಅಂಥೇಳಿ ಯಾರು ಅರ್ಥ ಮಾಡ್ಕೊಂಡಿರ್ತಾನೆ ಅವನು ಈ ಕೃಷ್ಣ ಪ್ರಜ್ಞೆಯ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣತೆಯನ್ನು ಹೊಂದಿರೋ ಹಾಗೆ. ಭಗವಂತನ ಅಚಲ ಭಕ್ತನಾಗಿ ಕೃಷ್ಣ ಪ್ರಜ್ಞೆ ಇರುವಾತನ ಮನಸ್ಸು ವೇದಗಳ ಆಲಂಕಾರಿಕ ಭಾಷೆಯಿಂದ ಕಲಕಿ ಹೋಗಬಾರದು. ಸೊ ಭಕ್ತರಿಗೂ ಕೂಡ ಇದು ಒಂದು ಚೇತಾವನಿ. ಅವರು ಕೂಡ ಈ ಅಂದರೆ ಯಾರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಈಗ ಹೊಸದಾಗಿ ಭಕ್ತಿಯಲ್ಲಿ ಪ್ರಾರಂಭ ಮಾಡಿರ್ತಾರೆ, ಅವರಿಗೂ ಕೂಡ ಏನಂತಂತಂದರೆ ಅವರು ಈ ಬೇರೆ ಬೇರೆ ವೇದಗಳಲ್ಲಿ ಕೊಟ್ಟಿರುವಂಥ ಆಲಂಕಾರಿಕವಾಗಿರುವಂಥ ಈ ಬೇರೆ ಬೇರೆ ಕರ್ಮಕಾಂಡದ ವಿಚಾರಗಳು ಅಥವಾ ವ್ರತಗಳು, ಅದರಿಂದ ಅವರು ತಮ್ಮ ಮನಸ್ಸು ವಿಚಲಿತರಾಗಬಾರ್ದು. ಆತನು ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡಬಾರದು. ಸೊ ಇದು ಮಾಡಿದರೆ ಒಳ್ಳೆಯದಾಗುತ್ತೆ, ಇದು ಮಾಡಿದರೆ ಜಾಬ್ ಸಿಗುತ್ತೆ, ಇದು ಮಾಡಿದರೆ ಮದುವೆ ಆಗುತ್ತೆ, ಮಗನಿಗೆ ಏನೋ ಆಗುತ್ತೆ, ಅಥವಾ ಈ ಥರ ಫಲಾಪೇಕ್ಷೆ ಇಟ್ಕೊಂಡು ಯಾವುದೇ ದೇವಿ ದೇವತೆಗಳ ಪೂಜೆಗಳಲ್ಲಿ ನಾವು ತೊಡಗಿಕೊಡ್ಬಾರ್ದು. ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕೃಷ್ಣನೊಡನೆ ನೇರವಾಗಿ ಸಂಪರ್ಕವನ್ನು ಪಡೆಯುತ್ತಾನೆ. ಯಾಕಂದರೆ ಇಲ್ಲಿ ನಮ್ಮದು ಡೈರೆಕ್ಟ್ ಆ ಎಲ್ಲ ದೇವಿ ದೇವತೆಗಳ ಒಡೆಯ ಅವರ ಸ್ವಾಮಿ ಕೂಡ ಆಗಿರುವಂಥ ಕೃಷ್ಣನ ಜೊತೆ ಡೈರೆಕ್ಟ್ ಸಂಪರ್ಕ ಇರುತ್ತೆ. ಸೊ ಮತ್ತೆ ನಾವು ಕೆಳಗಿನ ಸ್ತರದಲ್ಲಿರೋ ಹತ್ರ ಹೋಗಿ ಮತ್ತೆ ಅವ್ರ ಹತ್ರ ಏನೂ ಬೇಡುವಂಥ ಅವಶ್ಯಕತೆಯೇ ಇರಲ್ಲ. ಆದುದರಿಂದ ಆ ಅಲೌಕಿಕ ಸ್ಥಿತಿಯಲ್ಲಿ ಕೃಷ್ಣನಿಂದ ಬರುವ ಎಲ್ಲ ಆದೇಶಗಳು ಅರ್ಥವಾಗುತ್ತವೆ. ಸೊ ಯಾರು ಈ ಥರ ಒಬ್ಬ ಶುದ್ಧ ಭಕ್ತರಾಗಿರ್ತಾರೆ ಆವಾಗ ಕೃಷ್ಣನಿಂದನೇ ಅವರು ಡೈರೆಕ್ಟಾಗಿ ಆದೇಶಗಳನ್ನು ಪಡೆದುಕೊಳ್ತಾರೆ. ಕೃಷ್ಣ ಯಾಕಂದರೆ ಎಲ್ಲರ ಹೃದಯದಲ್ಲಿರೋದು, ಸೊ ಬುದ್ಧಿಯ ಮುಖಾಂತರ ಅವನು ಭಕ್ತರಿಗೆ ಗೈಡ್ ಮಾಡ್ತಾನೆ, ಆ ಥರ ಬುದ್ಧಿಯನ್ನು ಕೊಡ್ತಾನೆ, ಹೇಗೆ ಅವರು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಳ್ಬೋದು ಅಂಥೇಳಿ. ಇಂತಹ ಚಟುವಟಿಕೆಗಳಿಂದ ಮನುಷ್ಯನು ನಿಶ್ಚಯವಾಗಿ ಫಲವನ್ನು ಪಡೆಯುತ್ತಾನೆ ಮತ್ತು ಪರಿಪೂರ್ಣ ಜ್ಞಾನವನ್ನು ಪಡೆಯುತ್ತಾನೆ. ಇದಕ್ಕೆ ಕೃಷ್ಣನ ಅಥವಾ ಅವನ ಪ್ರತಿನಿಧಿಯಾದ ಗುರುವಿನ ಅಪ್ಪಣೆಗಳನ್ನು ಪಾಲಿಸಬೇಕು ಅಷ್ಟೇ. ಸೊ ಯಾರು ಈ ಥರ ಕೇವಲ ಕೃಷ್ಣ ಕರ್ಮದಲ್ಲಿ ತೊಡಗಿಸ್ಕೊಂಡಿರ್ತಾರೆ
ಅವರಿಗೆ ನಿಶ್ಚಯವಾಗಿ 100% ಆಗಿ ಅದರ ಫಲನೂ ಸಿಗುತ್ತೆ ಮತ್ತು ಜ್ಞಾನ, ಪರಿಪೂರ್ಣವಾದ ಜ್ಞಾನವೂ ಸಿಗುತ್ತೆ, ಕೇವಲ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡ್ರೆ. ಸೊ ಅದನ್ನು ಹೇಗೆ ಮಾಡಬೇಕನ್ನೋದನ್ನು ನಾವು ಕೃಷ್ಣನ ಆದೇಶ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಭಾಗವತಂದಲ್ಲಿ ಹೇಳಲಾಗಿದೆ, ಯಾವ ರೀತಿ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅಂತೇಳಿ, ಅಥವಾ ಅವನ ಪ್ರತಿನಿಧಿ ಆದಂಥ ಗುರುಗಳು ಅವರ ಅಪ್ಪಣೆಗಳ ಮೇಲೆಗೆ ನಾವು ನಮ್ಮ ಜೀವನ ನಡೆಸಿದರೆ ನಾವು ಅದರ ಎಲ್ಲ ಫಲವನ್ನು ಮತ್ತು ಎಲ್ಲ ಪರಿಪೂರ್ಣ ಜ್ಞಾನವನ್ನು ಕೂಡ ಪಡೆಯುತ್ತೇವೆ. ಸೊ ಇಷ್ಟು ಹೇಳಿ ಆದಮೇಲೆ ಮತ್ತೆ ಅರ್ಜುನ ಪ್ರಶ್ನೆ ಮಾಡೋದು, ಸಮಾಧಾ ವಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. ಸೊ ಈ ಥರ ನೀನು ಇದ್ದಾಗ ನೀನು ಆ ಸಮಾಧಿಯ ಸ್ಥಿತಿಯನ್ನು ಹೊಂದುತ್ತೀಯ ಅಂಥೇಳಿ ಕೃಷ್ಣ ಹೇಳಿದಾಗ, ಅದಕ್ಕೆ ಅರ್ಜುನ ಪ್ರಶ್ನೆ ಮಾಡ್ತಾ ಇರೋದು, ಈ ರೀತಿಯಾಗಿ ಯಾರು ಇಂತಹ ದಿವ್ಯವಾದ ಪ್ರಜ್ಞೆಯನ್ನು ಹೊಂದಿರ್ತಾರೆ, ಸೊ ಅವರ ಲಕ್ಷಣಗಳು ಏನಂತೇಳಿ ಅರ್ಜುನ ನೆಕ್ಸ್ಟು ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವೃಜೇತ ಕಿಂ. ಸೊ ಯಾರು ಈ ರೀತಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರ್ತಾರೆ, ಸ್ಥಿತಪ್ರಜ್ಞರಾಗಿರ್ತಾರೆ, ಸಮಾಧಿಯ ಸ್ಥಿತಿಯಲ್ಲಿರ್ತಾರೆ, ಸೊ ಅವರ ಭಾಷೆ ಏನು, ಅವರು ಯಾವ ಥರ ಮಾತಾಡ್ತಾರೆ. ಅರ್ಜುನನು ಹೇಳುತ್ತಾನೆ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು, ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ. ಭಾವಾರ್ಥ: ಪ್ರತಿಯೊಬ್ಬನಿಗೂ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳಿರುತ್ತವೆ. ಇದೇ ರೀತಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತಿನಲ್ಲಿ, ನಡೆಯಲ್ಲಿ, ವಿಚಾರ ರೀತಿಯಲ್ಲಿ, ಭಾವದಲ್ಲಿ ಅವನ ವಿಶಿಷ್ಟ ಸ್ವಭಾವವಿರುತ್ತದೆ. ಐಶ್ವರ್ಯವಂತನಾದವನು ಐಶ್ವರ್ಯವಂತನೆಂದು ತೋರಿಸುವ ಲಕ್ಷಣಗಳಿರುವ ಹಾಗೆ, ರೋಗಿಗೆ ಅವನು ರೋಗಿಯೆಂದು ತೋರಿಸುವ ಲಕ್ಷಣಗಳಿರುವ ಹಾಗೆ, ಅಥವಾ ವಿದ್ವಾಂಸನಿಗೆ ಅವನದೇ ಲಕ್ಷಣಗಳಿರುವಂತೆ ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿರುವಾತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಿರುತ್ತವೆ. ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯಿಂದ ತಿಳಿದುಕೊಳ್ಳಬಹುದು. ಸೊ ಹೇಗೆ ಒಬ್ಬ ವ್ಯಕ್ತಿ ತುಂಬ ಶ್ರೀಮಂತನಾಗಿದ್ದಾನೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಅವನು ಯಾವುದೋ ಒಂದು ದೊಡ್ಡ ಗಾಡಿಯಲ್ಲಿ ಬರ್ತಾನೆ, ಯಾವುದೋ ಒಂದು ತುಂಬ ಕಾಸ್ಟ್ಲಿ ವಾಚ್ ಹಾಕ್ಕೊಂಡಿರ್ತಾನೆ, ಅಥವಾ ತುಂಬ ಬಂಗಾರದ ಒಡವೆಗಳು ಹಾಕ್ಕೊಂಡಿರ್ತಾನೆ, ಒಳ್ಳೆ ಡ್ರೆಸ್ಸನ್ನು ಹಾಕ್ಕೊಂಡಿರ್ತಾನೆ. ಸೊ ಇದನ್ನೆಲ್ಲ ನೋಡಿದ್ರೆ ನಮಗನ್ಸುತ್ತೆ, ಓ ಈ ವ್ಯಕ್ತಿ ತುಂಬ ಐಶ್ವರ್ಯವಂತನಾಗಿದ್ದಾನೆ, ಅಂದರೆ ಅದು ಲಕ್ಷಣ, ಒಬ್ಬ ಐಶ್ವರ್ಯವಂತನ ಲಕ್ಷಣ. ಅದೇ ರೀತಿ ಒಬ್ಬ ರೋಗಿಯನ್ನು ನೋಡಿದ್ರೆ ಅವನು ಕೆಮ್ತಾ ಇರ್ತಾನೆ, ಅಥವಾ ತುಂಬ ವೀಕ್ ಆಗಿರ್ತಾನೆ, ಚೆನ್ನಾಗಿ ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇರಲಿಕ್ಕಿಲ್ಲ. ಸೊ ಅದನ್ನು ನೋಡಿದ ಕೂಡಲೇ ನಮ್ಗೆ ಅನಿಸುತ್ತೆ, ಓ ಈ ವ್ಯಕ್ತಿಗೆ ಏನೋ ರೋಗ ಇದೆ ಅಂತೇಳಿ. ಹಾಸ್ಪಿಟಲ್ಗೆ ಹೋಗಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ರೋಗಿಗಳೇ ಇರ್ತಾರೆ. ಸೊ ಅವ್ರಿಗೆ ನೋಡಿದರೆ ನಮಗೆ ಗೊತ್ತಾಗುತ್ತೆ, ಅವ್ರ ಲಕ್ಷಣಗಳನ್ನು ನೋಡಿ, ಓ ಇವರಿಗೆ ಏನೋ ರೋಗ ಇದೆ, ಏನೋ ಮೈ ಹುಷಾರಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ವಿದ್ವಾಂಸನಿಗೆ ಅವನು ಮಾತನಾಡಿದಾಗ ಅವನ ಬುದ್ಧಿ ಎಷ್ಟಿದೆ, ಅವನಿಗೆ ಜ್ಞಾನ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಹೀಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಲಕ್ಷಣಗಳಿರುತ್ತೆ. ಅದೇ ರೀತಿ ಯಾರು ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿರುತ್ತಾರೆ, ಸೊ ಅವರ ಲಕ್ಷಣಗಳೇನು, ಅವರಿಗೂ ಕೂಡ ಕೆಲವೊಂದು ಲಕ್ಷಣಗಳಿರುತ್ತೆ. ಅದೇ ಪ್ರಶ್ನೆಯನ್ನು ಇಲ್ಲಿ ಅರ್ಜುನ ಕೇಳ್ತಾ ಇರೋದು. ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯಿಂದ ತಿಳಿದುಕೊಳ್ಳಬಹುದು. ಬಹುಮುಖ್ಯವಾದ ಸಂಗತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾತನು ಹೇಗೆ ಮಾತನಾಡುತ್ತಾನೆ ಎನ್ನುವುದು. ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು. ಮೂರ್ಖನು ಮಾತನಾಡದಿದ್ದಷ್ಟು ಹೊತ್ತು ನಿಜವು ಹೊರಬೀಳುವುದಿಲ್ಲವೆಂದು ಹೇಳುತ್ತಾರೆ. ಸೊಗಸಾಗಿ ಉಡುಪು ಹಾಕಿಕೊಂಡಿರುವ ಮೂರ್ಖನು ಮಾತನಾಡದಿದ್ದರೆ ನಿಶ್ಚಯವಾಗಿಯೂ ಅವನ ವಿಷಯ ತಿಳಿಯುವುದಿಲ್ಲ. ಆದರೆ ಅವನು ಮಾತನಾಡುತ್ತಲೇ ನಿಜವು ಹೊರಬೀಳುತ್ತದೆ. ಕೃಷ್ಣ ಪ್ರಜ್ಞೆಯ ಮನುಷ್ಯನ ತಕ್ಷಣದ ಲಕ್ಷಣವೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ. ಕೆಳಗೆ ಹೇಳಿರುವಂತೆ ಇತರ ಲಕ್ಷಣಗಳು ಅನಂತರ ಸಹಜವಾಗಿ ಬರುತ್ತವೆ. ಸೊ ಇಲ್ಲಿ ಮುಖ್ಯವಾದ ಲಕ್ಷಣ ಕೇಳಿರೋದು, ಅರ್ಜುನ ಕೇಳ್ತಾ ಇರೋದು, ಅವನು ಯಾವ ಥರ ಮಾತನಾಡ್ತಾನೆ ಅಂಥೇಳಿ ಇಲ್ಲಿ ಪ್ರಶ್ನೆ ಕೇಳೋದು ಅರ್ಜುನ. ಕಿಂ ಪ್ರಭಾಷೇತ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಸೊ ಮುಖ್ಯವಾದ ಲಕ್ಷಣ, ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಒಂದು ಲಕ್ಷಣ ಅಂತಂತಂದರೆ ಅವನು ಕೃಷ್ಣನನ್ನು ಕುರಿತು ಬಿಟ್ಟು ಮತ್ತೇನು ಮಾತಾಡೋದಿಲ್ಲ, ಕೇವಲ ಕೃಷ್ಣನ ಬಗ್ಗೆನೇ ಮಾತಾಡ್ತಿರ್ತಾನೆ, ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ಮಾತಾಡ್ತಿರ್ತಾನೆ. ಇದು ಒಂದು ಮುಖ್ಯವಾದ ಲಕ್ಷಣ. ಸೊ ಯಾರಾದರೂ
ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಇಲ್ಲ ಅಂತೇಳಿ ನಮ್ಗೆ ಗೊತ್ತಾಗಬೇಕಂತಂತಂದರೆ ಅವ್ರು ಮಾತಾಡೋದನ್ನು ನಾವು ಕೇಳಿಸ್ಬಿಟ್ರೆ ಸಾಕು, ಅವ್ರೇನು ಮಾತಾಡ್ತಾ ಇದ್ದಾರೆ ಅಂತೇಳಿ. ಅವರು ಸುಮ್ಮನೆ ಹರಟೆ ಹೊಡಿತಾ ಇದ್ದಾರೆ, ಏನೋ ಬೇಡಾಗಿದ್ದೆಲ್ಲ ಊರು ಸುದ್ದಿ ಎಲ್ಲ ಮಾತಾಡ್ತಾ ಇದ್ದಾರೆ, ಗಾಸಿಪ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವರು ಕೃಷ್ಣನ ಬಿಟ್ಟರೆ ಅಥವಾ ಕೃಷ್ಣನ ಸಂಬಂಧಿಸಿದ ವಿಷಯ ಬಿಟ್ಟರೆ ಮತ್ತು ಬೇರೆ ಯಾವುದೇ ವಿಷಯಗಳನ್ನು ಅವರು ಚರ್ಚೆ ಮಾಡೋದಿಲ್ಲ. ಸೊ ಇದು ಒಂದು ಮುಖ್ಯವಾದ ಲಕ್ಷಣ, ಯಾವ ವ್ಯಕ್ತಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾನೆ ಅಂತೇಳಿ. ಸೊ ಇದಕ್ಕೆ ನಾವು ಉದಾಹರಣೆ ನೋಡಬೇಕಂದ್ರೆ ಪ್ರಭುಪಾದರ ಜೀವನನೇ ನೋಡ್ಬೋದು. ಸೊ ಪ್ರಭುಪಾದರು 24 ಗಂಟೆನೂ ಅವರು ಕೇವಲ ಕೃಷ್ಣನ ಬಗ್ಗೆನೇ ಮಾತಾಡ್ತಾಯಿದ್ರು. ಅವರು ರಾತ್ರಿ ಹೊತ್ತಲ್ಲಿ ಆಲ್ಮೋಸ್ಟ್ 2 ಗಂಟೆಗೆ ಎದ್ದುಬಿಟ್ಟು ಬೆಳಿಗ್ಗೆ 4 ಗಂಟೆವರೆಗೂ ಅವರು ಇದೆಲ್ಲ ಈಗ ನಾವೇನು ಓದ್ತಾ ಇದ್ದೇವೆ, ಭಗವದ್ಗೀತೆ, ಭಾಗವತಂ ಮತ್ತು ಬೇರೆ ಪುಸ್ತಕಗಳು, ಚೈತನ್ಯ ಚರಿತಾಮೃತ, ಅದನ್ನೆಲ್ಲ ಅವರು ಅನುವಾದ ಮಾಡ್ತಿದ್ರು. ಅನುವಾದ ಮಾಡೋದಂತಂದರೆ ಅವರು ಡಿಕ್ಟಾಫೋನ್ ಅಂತೇಳಿ ಅದರಲ್ಲಿ ರೆಕಾರ್ಡ್ ಮಾಡ್ತಿದ್ರು. ಅದನ್ನು ಅವ್ರು ಹೇಳ್ತಾ ಹೋಗ್ತಿದ್ರು. ಈಗ ನಾವೇನು ಓದ್ತಾ ಇದ್ದೇವೆ ಅದನ್ನು ಅವ್ರು ಹೇಳ್ತಾ ಹೋಗ್ತಿದ್ರು ಇದನ್ನೆಲ್ಲ. ಆಮೇಲೆ ನೆಕ್ಸ್ಟ್ ಡೇ ಅದು ಅವ್ರ ಶಿಷ್ಯರು ತೆಗೆದುಕೊಂಡು ಅದನ್ನು ಟೇಪ್ ರೆಕಾರ್ಡ್ರಲ್ಲಿ ಹಾಕಿ, ಯಾಕಂದರೆ ಅದು 70s ಅವಾಗೆಲ್ಲ ಈ ಥರ ಲ್ಯಾಪ್ಟಾಪ್ ಅದೆಲ್ಲ ಇರಲಿಲ್ಲ, ಟೇಪ್ ರೆಕಾರ್ಡ್ರಲ್ಲಿ ಹಾಕಿಬಿಟ್ಟು ಅದನ್ನು ಆಮೇಲೆ ಅದನ್ನು ಹೆಡ್ಫೋನ್ ಹಾಕ್ಕೊಂಡು ಅದನ್ನು ತಗೊಂಡು ಟೈಪ್ ರೈಟರ್ ಮೇಲೆ ಕೂತ್ಕೊಂಡು ಅದನ್ನೆಲ್ಲ ಅವರು ಟೈಪ್ ಮಾಡ್ತಿದ್ರು. ಪ್ರಭುಪಾದರು ಏನು ಹೇಳಿದ್ದಾರೆ, ಈ ಶ್ಲೋಕಕ್ಕೆ ಈ ಅನುವಾದ, ಇದಕ್ಕಿದು ಭಾವಾರ್ಥ ಅಂತೇಳಿ. ಆಮೇಲೆ ಅದನ್ನು ಟೈಪ್ ಮಾಡಿ ತೆಗೆದುಕೊಂಡು ಫೈನಲ್ ಆಗಿ ಅದನ್ನು ಒಂದು ಕಂಪ್ಲೀಟ್ ಬುಕ್ಕಾಗಿ ರೆಡಿ ಮಾಡಿ ಆಮೇಲೆ ಅದನ್ನು ಬುಕ್ಕಾಗಿ ಪ್ರಿಂಟ್ ಮಾಡ್ತಿದ್ರು. ಸೊ ಪ್ರಭುಪಾದರು ರಾತ್ರಿ ಆಲ್ಮೋಸ್ಟ್ ಒಂದು 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಅವರು ಈ ಥರ ಅನುವಾದಗಳನ್ನು ಮಾಡ್ತಿದ್ರು. ಎಲ್ಲ ಭಗವದ್ಗೀತಾ, ಭಾಗವತಂ, ಚೈತನ್ಯ ಚರಿತಾಮೃತ, ಕೃಷ್ಣ ಬುಕ್ ಇದನ್ನೆಲ್ಲ ಅನುವಾದ ಮಾಡ್ತಿದ್ರು. ಅದಾದಮೇಲೆ ಅವರು ಜಪ ಮಾಡೋದು. ಅದಾದಮೇಲೆ ಅವರು ಮಾರ್ನಿಂಗ್ ವಾಕಿಗೆ ಹೋಗ್ತಿದ್ರು ತಮ್ಮ ಶಿಷ್ಯರನ್ನು ಕರ್ಕೊಂಡು. ಸೊ ಅದ್ರದ್ದು ಎಷ್ಟೋ ವೀಡಿಯೋಗಳಿದೆ ಮತ್ತು ಕನ್ವರ್ಸೇಷನ್ ಮಾಡಿರೋದು ಆಡಿಯೋ ಇದೆ. ಸೊ ಅಲ್ಲೂ ಕೂಡ ಅವ್ರು ಹೋಗಬೇಕಾದ್ರೆ ಅವ್ರು ಮಾತಾಡೋದು ಕೇವಲ ಕೃಷ್ಣನ ಬಗ್ಗೆನೇ. ಅವ್ರ ಶಿಷ್ಯರು ಏನೋ ಒಂದು ಪ್ರಶ್ನೆ ಕೇಳ್ತಿದ್ರು. ಸೊ ಪ್ರಭುಪಾದರು ಅದಕ್ಕೆ ಉತ್ತರವನ್ನು ಕೊಡ್ತಿದ್ರು. ಸೊ ವಾಕಿಂಗ್ ಹೋದರು, ಆಮೇಲೆ ಅಲ್ಲಿಂದ ಬಂದ ಕೂಡಲೇ ಭಗವಂತನ ದರ್ಶನ ಟೆಂಪಲಲ್ಲಿ. ದರ್ಶನ ಆದಮೇಲೆ ಕೀರ್ತನ ಆದಮೇಲೆ ಅವರು ಭಾಗವತಂ ಕ್ಲಾಸ್ ಕೊಡ್ತಿದ್ರು. ಪ್ರತಿದಿನ ಭಾಗವತಂ ಒಂದು ಶ್ಲೋಕದ ಮೇಲೆ ಅದನ್ನು ಅವರು ವಿವರಿಸ್ತಿದ್ರು. ಸೊ ಅದಾದಮೇಲೆ ಮತ್ತೆ ಏನೋ ಕೃಷ್ಣನಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು, ಯಾವುದೋ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಥವಾ ಎಲ್ಲೋ ಬುಕ್ ಪ್ರಿಂಟಿಂಗ್ ಮಾಡಬೇಕಾಗಿದೆ ಅಥವಾ ಎಲ್ಲೋ ಹೋಗಬೇಕಾಗಿದೆ, ಎಲ್ಲ ಅವ್ರು ಮಾತಾಡಿದ್ರು ಎಲ್ಲ ಕೂಡ ಅದೆಲ್ಲ ಕನೆಕ್ಟೆಡ್ ಇರೋದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದೆ. ಆಮೇಲೆ ಅವರು ಎಷ್ಟೋ ಜನ ಲೆಟರ್ಸ್ ಬರೀತಿದ್ರು ಅವರಿಗೆ, ಎಲ್ಲ ಶಿಷ್ಯಂದರು. ಯಾಕಂದರೆ ಆ ಟೈಮಲ್ಲಿ ಇಮೇಲ್ ಆಗಲಿ, ಈಗಿನ ಥರ ವಾಟ್ಸ್ಯಾಪ್ ಆಗಲಿ, ಮೊಬೈಲ್ ಫೋನ್ಗಳಾಗಲಿ ಅದೆಲ್ಲ ಯಾವುದೂ ಇರಲಿಲ್ಲ. ಕೇವಲ ಪತ್ರದ ಮುಖಾಂತರನೇ ತಮ್ಮೆಲ್ಲ ಶಿಷ್ಯರನ್ನು ಅವರು ಮಾರ್ಗದರ್ಶನವನ್ನು ಮಾಡ್ತಿದ್ರು. ಸೊ ಎಷ್ಟೋ ಶಿಷ್ಯರು ಅವರಿಗೆ ಲೆಟರ್ಸ್ಗಳನ್ನು ಬರಿತಾಯಿದ್ರು. ಬೇರೆ ಬೇರೆ ಸೆಂಟರ್ಸಲ್ಲಿರೋರು ಅಲ್ಲೇನು ನಡೀತಾ ಇದೆ, ಏನೋ ಒಂದು ಯಾವುದೋ ಒಂದು ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಏನೋ ಒಂದು ಅವ್ರಿಗೆ ಗೊಂದಲ ಇದ್ದರೆ ಅದನ್ನು ಕೇಳ್ತಿದ್ರು ಲೆಟ್ರಲ್ಲಿ, ಅಥವಾ ಏನೋ ಫಿಲಾಸಫಿ ತತ್ವದ ಏನೋ ಪ್ರಶ್ನೆಗಳಿದ್ರೆ ಅದನ್ನು ಬರಿತಿದ್ರು. ಸೊ ಅದನ್ನೆಲ್ಲ ಅವರು ಲೆಟರ್ಸ್ಗಳನ್ನು ಅವರಿಗೆ ಆನ್ಸರ್ ಮಾಡ್ತಿದ್ರು ತಮ್ಮದೆಲ್ಲ ಶಿಷ್ಯರಿಗೆ. ಆಮೇಲೆ ಯಾರಾದರೂ ಗೆಸ್ಟ್ ಬರ್ತಾರೆ, ಗೆಸ್ಟ್ ಬಂದರೆ ಅವ್ರಿಗೆ ಮೀಟ್ ಆಗೋದು, ಅದ್ರದ್ದು ಎಷ್ಟೋ ನಮ್ಮ ಹತ್ರ ವಿಡಿಯೋಗಳು, ಆಮೇಲೆ ಕನ್ವರ್ಸೇಷನ್ಸ್, ಆಡಿಯೋಸ್ ಎಲ್ಲ ಇದೆ. ಅಲ್ಲೂ ಕೂಡ ಅವ್ರು ಮಾತಾಡೋದು, ಅವನು ಯಾವುದೇ ವ್ಯಕ್ತಿ ಬರಲಿ, ಒಂದು ಸೈಂಟಿಸ್ಟ್ ಬರಲಿ, ಪೊಲಿಟಿಷಿಯನ್ ಬರಲಿ, ಗೌರ್ಮೆಂಟ್ ಆಫೀಷಿಯಲ್ ಬರಲಿ, ಯಾರೇ ಬಂದರೂ ಕೂಡ ಅವನ ಜೊತೆ ಮಾತಾಡೋದು ಕೃಷ್ಣನ ಬಗ್ಗೆ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಅವರು ಆರ್ಗ್ಯೂ ಮಾಡೋದು, ಉತ್ತರ ಕೊಡೋದು. ಇದೇ ಥರ ಇಡೀ ದಿನ ಅವರು ಎಲ್ಲ ಯಾವಾಗಲೂ ನೋಡಿದ್ರೆ ಕೃಷ್ಣನ ಬಗ್ಗೆನೇ ಮಾತಾಡೋದು. ಸೊ ಯಾರು 100% ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಅಂತಂದರೆ ಅವರು 24 ಗಂಟೆ ಕೂಡ ಅವರು ಕೃಷ್ಣನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇದು ಒಂದು ಮುಖ್ಯವಾದ ಲಕ್ಷಣ. ಬೇರೆ ಲಕ್ಷಣಗಳು ತನ್ನಿಂತಾನೇ ಸಹಜವಾಗಿ ಅನಂತರ ಬರುತ್ತವೆ. ಮುಂದಿನ ಶ್ಲೋಕ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಸೊ ಎಲ್ಲ ಕಾಮಗಳನ್ನು, ಸರ್ವ ಕಾಮಗಳನ್ನು ಯಾರು ಪ್ರಜಹಾತಿ ಅಂದರೆ ತ್ಯಜಿಸುತ್ತಾರೆ. ಆಮೇಲೆ ಎಲ್ಲ ಕಾಮಗಳು ಎಂಥ ಕಾಮಗಳು? ಮನೋಗತಾನ್, ನಮ್ಮ ಮನಸ್ಸು ಉತ್ಪತ್ತಿ ಮಾಡ್ತಾ ಇರುತ್ತೆ ಎಲ್ಲ ಕಾಮನೆಗಳನ್ನು, ಬೇರೆ ಬೇರೆ ಆಸೆಗಳನ್ನು ನಮ್ಮ ಮನಸ್ಸು ಉತ್ಪತ್ತಿ ಮಾಡ್ತಾ ಇರುತ್ತೆ. ಓ ಹೀಗಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದರೆ ಚೆನ್ನಾಗಿರುತ್ತೆ, ತಿಂದರೆ ಚೆನ್ನಾಗಿರುತ್ತೆ, ಅದನ್ನು ಕೇಳಿದರೆ ಚೆನ್ನಾಗಿರುತ್ತೆ, ಅಲ್ಲಿ ಹೋಗಿ ಅದನ್ನು ನೋಡಿದರೆ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸು ಏನಿರುತ್ತೆ ಬೇರೆ ಬೇರೆ ಥರದ ಒಂದು ಆಸೆಗಳನ್ನು ಉತ್ಪತ್ತಿ ಮಾಡ್ತಾನೇ ಇರುತ್ತೆ. ಸೊ ಯಾರು ಇಂತಹ ಕೃಷ್ಣನಿಗೆ ಸಂಬಂಧ ಪಡದೇ ಇರುವಂಥ ಏನು ಆಸೆಗಳಿರುತ್ತೆ ಅದನ್ನೆಲ್ಲ ತ್ಯಾಗ ಮಾಡ್ತಾನೆ. ಮತ್ತು ಆತ್ಮನ್ನೇವ ಆತ್ಮನಾ ತುಷ್ಟಃ, ಅವನು ಕೇವಲ ಭಗವಂತನಲ್ಲೇ ಸಂತುಷ್ಟನಾಗಿರ್ತಾನೆ, ಅವನ ಸೇವೆಯಲ್ಲಿ ಅವನು ಸಂತುಷ್ಟನಾಗಿರುತ್ತಾನೆ. ಸ್ಥಿತಪ್ರಜ್ಞೆ ತದೋಚ್ಯತೆ, ಅಂಥ ವ್ಯಕ್ತಿಯನ್ನು ಅವನು ಸ್ಥಿತಪ್ರಜ್ಞನಾಗಿದ್ದಾನೆ ಅಂಥೇಳಿ ಹೇಳ್ತಾರೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ
ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ಮಯನಾಗಿರುವ ಮನುಷ್ಯನಿಗೆ ಮಹರ್ಷಿಗಳ ಎಲ್ಲ ಸದ್ಗುಣಗಳು ಇರುತ್ತವೆ. ಆದರೆ ಹೀಗೆ ಆಧ್ಯಾತ್ಮಿಕ ನೆಲೆಯಿಲ್ಲದವನಿಗೆ ಒಳ್ಳೆಯ ಅರ್ಹತೆ ಇರುವುದಿಲ್ಲ. ಏಕೆಂದರೆ ಆತನು ತನ್ನ ಮನಸ್ಸಿನ ಕಲ್ಪನೆಗಳನ್ನೇ ಆಶ್ರಯಿಸುತ್ತಾನೆ. ಹೀಗೆಂದು ಭಾಗವತದಲ್ಲಿ ಹೇಳುತ್ತದೆ. ಮನಸ್ಸಿನ ಕಲ್ಪನೆಗಳು ಸೃಷ್ಟಿ ಮಾಡುವ ಎಲ್ಲ ಬಗೆಯ ಇಂದ್ರಿಯಾಪೇಕ್ಷೆಗಳನ್ನು ಮನುಷ್ಯನು ತ್ಯಜಿಸಬೇಕೆಂದು ಇಲ್ಲಿ ಸರಿಯಾಗಿಯೇ ಹೇಳಿದೆ. ಇಂತಹ ಇಂದ್ರಿಯಾಪೇಕ್ಷೆಗಳನ್ನು ಕೃತಕವಾಗಿ ತಡೆಯಲು ಸಾಧ್ಯವಿಲ್ಲ. ಆದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವಾಗ ಹೊರಗಿನ ಪ್ರಯತ್ನವೇ ಇಲ್ಲದೆ ಇಂದ್ರಿಯಾಪೇಕ್ಷೆಗಳು ತಾವಾಗಿಯೇ ಅಡಗುತ್ತವೆ. ಆದುದರಿಂದ ಮನುಷ್ಯನು ಯಾವ ಹಿಂಜರಿಕೆ ಇಲ್ಲದೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಏಕೆಂದರೆ ಈ ಭಕ್ತಿ ಸೇವೆಯಿಂದ ಆತನು ಕೂಡಲೇ ಅಲೌಕಿಕ ಪ್ರಜ್ಞೆಯ ವೇದಿಕೆಗೆ ಇರುತ್ತಾನೆ. ಪ್ರಗತಿ ಹೊಂದಿದ ಆತ್ಮನು ತಾನ ಪರಮಪ್ರಭುವಿನ ನಿರಂತರ ಸೇವಕನೆನ್ನುವುದನ್ನು ಅರಿತುಕೊಂಡು ತನ್ನಲ್ಲಿ ಸದಾ ಸಂತೃಪ್ತನಾಗುತ್ತಾನೆ. ಅಂತಹ ದಿವ್ಯ ಸ್ಥಿತಿಯಲ್ಲಿರುವವನಿಗೆ ಕ್ಷುದ್ರ ಪ್ರಾಪಂಚಿಕತೆಯಿಂದ ಉಂಟಾಗುವ ಇಂದ್ರಿಯ ಬಯಕೆಗಳಿರುವುದಿಲ್ಲ. ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ತನ್ನ ಸಹಜ ಸ್ಥಿತಿಯಲ್ಲಿ ಆತನು ಸದಾ ಸುಖಿಯಾಗಿರುತ್ತಾನೆ. ಮನಸ್ಸಿನಲ್ಲಿ ಹುಟ್ಟುವಂಥ ಬೇರೆ ಬೇರೆ ಏನು ಭೌತಿಕ ಕಲ್ಪನೆಗಳು, ಭೌತಿಕ ಆಸೆಗಳಿರುತ್ತೆ, ಅದೆಲ್ಲ ಯಾವುದಕ್ಕೆ ಕನೆಕ್ಟೆಡ್ ಆಗಿರುತ್ತೆ? ಇಂದ್ರಿಯಗಳನ್ನು ತೃಪ್ತಿ ಮಾಡುವಂಥ ಆಸೆಗಳು. ಇಂದ್ರಿಯ ಅಂತಂದರೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ. ಇದನ್ನೆಲ್ಲ ತೃಪ್ತಿ ಮಾಡಲಿಕ್ಕೆ ನಮ್ಮ ಮನಸ್ಸು ಆವಾಗವಾಗ ಐಡಿಯಾಸ್ ಕೊಡ್ತಾ ಇರುತ್ತೆ. ಇದನ್ನು ತಿನ್ನಬೇಕು, ಇದನ್ನು ನೋಡಬೇಕು, ಇದನ್ನು ಕೇಳಬೇಕು, ಈ ಥರ. ಅದೆಲ್ಲ ಯಾವುದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದಿರಲ್ಲ. ಅಂಥ ಎಲ್ಲ ಬಯಕೆಗಳನ್ನು ಯಾರು ತ್ಯಾಗ ಮಾಡ್ತಾರೆ. ಆಮೇಲೆ ಇಂಥ ಬಯಕೆಗಳನ್ನು ನಾವು ಆರ್ಟಿಫಿಷಿಯಲ್ ಆಗಿ, ಕೃತಕವಾಗಿ ನಾವು ಅದನ್ನು ತಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಯಾವಾಗ ಸತತವಾಗಿ ಕೃಷ್ಣನ ಸೇವೆಯಲ್ಲಿ ಈ ಇಂದ್ರಿಯಗಳನ್ನು ತೊಡಗಿಸ್ಕೊಂಡಿರ್ತೇವೆ, ಆವಾಗ ಆಟೋಮೆಟಿಕ್ ಆಗಿ ಇಂತಹ ಏನು ಮನಸ್ಸಿನಲ್ಲಿ ಉಂಟಾಗುವಂಥ ಏನು ಕಲ್ಪನೆಗಳಿರುತ್ತೆ ಅದು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. ನಾವು ತುಂಬ ಪ್ರಯತ್ನ ಮಾಡಿ ಫೋರ್ಸ್ಫುಲ್ಲಾಗಿ ಅಂಥದ್ದೆಲ್ಲವನ್ನು ಸ್ಟಾಪ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಈಸಿ ಪ್ರೊಸೆಸ್ ಅಂತಂತಂದರೆ ಅದನ್ನು ಒಂದು ಒಳ್ಳೆಯ ಕೆಲಸದಲ್ಲಿ ತೊಡಗಿಸ್ಬೇಕು. ಖಾಲಿ ಬಿಟ್ಟುಬಿಟ್ರೆ ಅದೇನೇನೇನೇನೋ ಮಾಡ್ತಾ ಇರುತ್ತೆ. ಅದಕ್ಕೆ ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು ನಾವು ಕೃಷ್ಣನ ಸೇವೆಯಲ್ಲಿ ಯಾವಾಗಲೂ ತೊಡಗಿಸ್ಕೊಂಡು ಇಟ್ಬಿಟ್ರೆ ಬ್ಯುಸಿ ಆಗಿಬಿಡ್ತವೆ. ಆಮೇಲೆ ಮತ್ತೇನೋ ಅದು ಇದು ಡಿಮಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲ್ಲ. ಖಾಲಿ ಬಿಟ್ಟುಬಿಟ್ರೆ ಅದು ಬೇಕು, ಇದು ಬೇಕು, ಎಲ್ಲ ಡಿಮಾಂಡ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಂತಂತಂದರೆ ಯಾವಾಗಲೂ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿರಬೇಕು. ಆವಾಗ ಆಟೋಮೆಟಿಕ್ ಆಗಿ ಈ ಥರ ಏನು ಮನಸ್ಸು ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಆಮೇಲೆ ಆ ಸೇವೆಯಿಂದಲೇ ಅವನು ತನ್ನ ಸ್ಥಾನವನ್ನು ತಿಳಿದುಕೊಂಡು ಅದರಲ್ಲೇ ಅವನು ಸಂತೃಪ್ತನಾಗಿರುತ್ತಾನೆ. ಮತ್ತೊಂದು ಕಡೆ ಇದು ಕೃಷ್ಣ ಹೇಳೋದು, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂದರೆ ಒಂದು ಉತ್ತಮವಾದ ರುಚಿ ಸಿಕ್ಕಾಗ ಇದೇನು ನಿಕೃಷ್ಟವಾಗಿರುವಂಥ ಏನು ರುಚಿ ಇರುತ್ತೆ ಅದು ತನ್ನಿಂತಾನೇ ಬಿಟ್ಟು ಹೋಗುತ್ತೆ ಅಂತೇಳಿ. ಈಗ ಯಾರಾದರೂ ತುಂಬ ಹಸಿವಾಗಿರೋ ವ್ಯಕ್ತಿ, ಅವನಿಗೇನೂ ಇಲ್ಲ ತಿನ್ನಲಿಕ್ಕೆ, ಅವನಿಗೆ ನಾವು ಒಣ ರೊಟ್ಟಿ ಕೊಟ್ಟರು ಅವನು ತಿಂದುಬಿಡ್ತಾನೆ. ಅದೇ ಒಬ್ಬನು ಎವ್ರಿಡೇ ಅವನು ರಾಜಭೋಗ್ ತಿಂತಾ ಇದ್ದಾನೆ, ಮೃಷ್ಟಾನ್ನ ಭೋಜನ ಮಾಡ್ತಾ ಇದ್ದಾನೆ 3 ಸಮಯ, ಅವನಿಗೆ ನೀವು ಒಣ ರೊಟ್ಟಿ ಹೋಗಿ ಕೊಟ್ಬಿಟ್ರೆ ಅವನಿಗೆ ಇದೇನು ಬೇಡ ಅಂತೇಳಿ ಹೇಳ್ಬಿಡ್ತಾನೆ. ಯಾಕಂದರೆ ಅವ್ನಿಗೆ ಒಳ್ಳೆಯ ಆಪ್ಷನ್ ಇದೆ, ನನಗೆ ಸಿಗುತ್ತೆ ಈಗ ನೆಕ್ಸ್ಟ್ ರಾಜಭೋಗ್ ತಿಂತೇನೆ ನಾನು ಯಾಕಿದು ಎಲ್ಲ ಹಳಸೋಗಿರುವಂಥ ತಿನ್ನಬೇಕು ಅಂತ. ಅದು ಏನೂ ಇಲ್ಲದೆ ಇದ್ದಾಗ ಏನು ಮಾಡ್ತಾನೆ, ಏನು ಸಿಕ್ಕರೂ ಸಾಕು ಅಂತೇಳಿ ತಿಂತಾ ಇರ್ತಾನೆ. ಅದೇ ಥರ ಈಗ ನಮಗೆ ಒಂದು ಉತ್ತಮವಾದಂಥ ದಿವ್ಯವಾದಂತಹ ಸುಖದ ಅನುಭವ ಇಲ್ಲದೆ ಇರೋದ್ರಿಂದ ಕೃಷ್ಣನ ಸೇವೆಯಲ್ಲಿ ನಾವು ಈ ಕೆಳಗಿನ ಸ್ತರದ ಎಲ್ಲ ಸುಖಗಳ ಹಿಂದೆ ಬಿದ್ದು ಅದೇ ಹೈಯೆಸ್ಟ್ ಏನೋ ಆ ಥರ ನಾವು ಅದರ ಹಿಂದೆ ಹೋಗ್ತಾ ಇರ್ತೇವೆ. ಆದರೆ ಯಾವಾಗ ನಮಗೆ ಕೃಷ್ಣನ ಸೇವೆಯಲ್ಲಿ ಏನು ಆನಂದ ಇದೆ, ಏನು ಸುಖ ಇದೆ ಅಂತೇಳಿ ನಮ್ಗೆ ಗೊತ್ತಾದಾಗ ಬೇರೆ ಎಲ್ಲ ಇಂದ್ರಿಯ ಸುಖಗಳು ಅದರ ಮುಂದೆ ನಮಗೆ ತುಂಬ ತುಚ್ಛವಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಅದರಲ್ಲಿ ನಮ್ಮ ಇಂಟ್ರೆಸ್ಟ್ ಏನಿದೆ ಅದು ಹೋಗಿಬಿಡುತ್ತೆ. ಮತ್ತು ಮುಂದಿನ ಲಕ್ಷಣಗಳೆಲ್ಲ ಇಲ್ಲಿ ಹೇಳ್ತಾ ಇರೋದು, ದುಃಖೇಶು ಅನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ
ವೀತ ರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಸೊ ಮತ್ತೆ ಬೇರೆ ಲಕ್ಷಣಗಳು, ಒಂದು ಅವರು ಯಾವಾಗಲೂ ಕೃಷ್ಣನ ಬಗ್ಗೆ ಮಾತಾಡ್ತಿರ್ತಾರೆ, ಆಮೇಲೆ ತಮ್ಮ ಇಂದ್ರಿಯಗಳ ಮೇಲೆ ಅವರಿಗೆ ಹತೋಟಿ ಇರುತ್ತೆ, ಅವರು ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿರುವಂಥ ಸೇವೆಯಲ್ಲಿ ಮಾಡಿ ಅದರಲ್ಲೇ ಆನಂದವನ್ನು ಪಡ್ತಾ ಇರ್ತಾರೆ. ಅದರಿಂದಾಗಿ ಅವರಿಗೆ ತಮ್ಮ ಮನಸ್ಸು ಕೂಡ ಅವರಿಗೆ ಹೆಚ್ಚು ಡಿಸ್ಟರ್ಬ್ ಮಾಡಲ್ಲ, ಇಂದ್ರಿಯಗಳ ಮೇಲೆ ಅವರ ನಿಯಂತ್ರಣ ಇರುತ್ತೆ. ನೆಕ್ಸ್ಟು ದುಃಖೇಶು ಅನುದ್ವಿಗ್ನ ಮನಃ, ದುಃಖದಲ್ಲಿ ಅವರ ಮನ ಉದ್ವಿಗ್ನವಾಗುವುದಿಲ್ಲ ದುಃಖಗಳು ಬಂದಾಗ. ಯಾಕಂದರೆ ಈ ಭೌತಿಕ ಸಂಸಾರ ಹೇಗಿದೆ ಅಂತಂತಂದರೆ ಇದನ್ನು ದ್ವೈತ ಅಂತೇಳಿ ಹೇಳ್ತಾರೆ, ಡ್ಯುಯಾಲಿಟಿ. ಇಲ್ಲಿ ಸುಖನೂ ಇದೆ ದುಃಖನೂ ಇದೆ, ಎರಡೂ ಬರ್ತಾ ಇರುತ್ತೆ. ಸೊ ಹಾಗೆ ಬಂದಾಗ ದುಃಖದಲ್ಲಿ ಉದ್ವಿಗ್ನನಾಗುವುದಿಲ್ಲ. ಸುಖೇಶು ವಿಗತ ಸ್ಪೃಹ, ಸುಖ ಬಂದಾಗ ತುಂಬ ಅದರಲ್ಲಿ ಓವರ್ ಎಕ್ಸೈಟ್ ಆಗೋದಿಲ್ಲ. ಏನೋ ತುಂಬ ಒಳ್ಳೆಯದೇನೋ ಆಯಿತು ಲೈಫಲ್ಲಿ, ಅದರಿಂದಾಗಿ ತುಂಬ ಎಕ್ಸೈಟ್ ಆಗಿ ಕೃಷ್ಣನನ್ನೇ ಮರೆಯೋದು, ಅಥವಾ ಏನೋ ಒಂದು ಕೆಟ್ಟದಾಯಿತು ಸೊ ಅದರಿಂದ ಅವನು ಫುಲ್ ಉದ್ವಿಗ್ನನಾಗಿ ಕ್ಷೋಭೆಗೊಳಗಾಗೋದು. ಅಂದರೆ ಅವನು ಸಮಾನನಾಗಿರುತ್ತಾನೆ ಅಂಥೇಳಿ, ಸುಖ ದುಃಖಗಳಲ್ಲಿ ಅವನು ಸಮಾನನಾಗಿರ್ತಾನೆ. ಆಮೇಲೆ ವೀತ ರಾಗ ಭಯ ಕ್ರೋಧ, ಸೊ ರಾಗ ಅಂತಂದರೆ ಅಟ್ಯಾಚ್ಮೆಂಟು, ಭಯ ಮತ್ತು ಕ್ರೋಧ, ಇದರಿಂದ ಅವನು ಮುಕ್ತನಾಗಿರುತ್ತಾನೆ. ಆಮೇಲೆ ಸ್ಥಿತಧೀರ್ ಮುನಿರುಚ್ಯತೆ, ಅಂಥ ವ್ಯಕ್ತಿಯನ್ನು ಅವನ ಸ್ಥಿತಧಿ, ಅವನ ಧಿ ಅಂದರೆ ಬುದ್ಧಿ, ಅದು ಸ್ಥಿರವಾಗಿದೆ. ಆಮೇಲೆ ಅಂಥವನನ್ನು ಮುನಿ ಅಂಥೇಳಿ ಹೇಳ್ತಾರೆ, ಸ್ಥಿತಧೀರ್ ಮುನಿರುಚ್ಯತೆ. ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾಗದವನು, ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ. ಭಾವಾರ್ಥ: ಒಂದು ವಾಸ್ತವ ನಿರ್ಣಯಕ್ಕೆ ಬಾರದೆ ಮನಸ್ಸನ್ನು ವಿಧ ವಿಧವಾಗಿ ಕದಡಿ ಊಹೆಗಳಲ್ಲಿ ತೊಡಗಿಸಿಬಲ್ಲವನನ್ನು ಮುನಿ ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬ ಮುನಿಗೂ ತನ್ನದೇ ಆದ ದೃಷ್ಟಿಕೋನವಿದೆ. ಇತರ ಮುನಿಗಳ ಅಭಿಪ್ರಾಯಗಳಿಗಿಂತ ಬೇರೆಯಾದ ಅಭಿಪ್ರಾಯವಿಲ್ಲದವನನ್ನು ಮುನಿ ಎಂದು ಕರೆಯುವುದೇ ಸಾಧ್ಯವಿಲ್ಲ ಎನ್ನುತ್ತಾರೆ. ನ ಚಾಸಾ ವೃಷಿರ್ ಯಸ್ಯ ಮತಂ ನ ಭಿನ್ನಂ ನಾಸೋ ಮುನಿರ್ ಯಸ್ಯ ಮತಂ ನ ಭಿನ್ನಂ. ಮಹಾಭಾರತದಲ್ಲಿ ಹೇಳಲಾಗಿದೆ. ಆದರೆ ಇಲ್ಲಿ ಭಗವಂತನು ಹೇಳುವ ಸ್ಥಿತಧೀರ್ ಮುನಿಯು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು. ಸೊ ಇಲ್ಲಿ ಮುನಿ ಅಂದರೆ ಯಾರು ಅಂಥೇಳಿ ಇಲ್ಲಿ ವಿವರಿಸಲಾಗಿದೆ. ಸೊ ಮುನಿ ಅಂತಂತಂದರೆ ಅವನು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ವಿಧವಾಗಿ ಅವನು ಆಲೋಚನೆಗಳನ್ನು ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾ ಇರ್ತಾನೆ. ಅಂದರೆ ಕಂಟೆಂಪ್ಲೇಷನ್ ಮಾಡೋದು, ತುಂಬ ಎಲ್ಲ ವಿಚಾರದ ಮೇಲೆ ಫಿಲಾಸಫಿ ಅಂತ ಏನು ಹೇಳ್ತಾರೆ, ತತ್ವಜ್ಞಾನ, ಅದರ ಮೇಲೆ ಚಿಂತನೆಯನ್ನು ಮಾಡ್ತಾ ಇದ್ದು ಯಾವಾಗಲೂ ಅದಕ್ಕೆ ತನ್ನದೇ ಆದಂಥ ಒಂದು ದೃಷ್ಟಿಕೋನವನ್ನು ನೋಡೋದು, ದೃಷ್ಟಿಕೋನದಿಂದ ಅದನ್ನು ನೋಡೋದು. ಸೊ ಇಂಥ ವ್ಯಕ್ತಿಯನ್ನು ಮುನಿ ಅಂತೇಳಿ ಹೇಳ್ತಾರೆ. ಸೊ ಒಬ್ಬನ ಏನು ಮುನಿ ಇದ್ದಾನೆ, ಮತ್ತೊಬ್ಬ ಮುನಿ ಅಂತಂತಂದರೆ ಅವನದು ಏನೋ ಒಂದು ಬೇರೆದು ದೃಷ್ಟಿಕೋನ ಇರಬೇಕು, ಆವಾಗಲೇ ಅವನಿಗೆ ಮುನಿ ಅಂತೇಳಿ ಕರೀತಾರೆ. ಈಗ ಒಬ್ಬರು ಹೇಳಿದ್ದೆ ಮತ್ತೊಬ್ಬನು ಹೇಳಿದರೆ ಅವನು ಮುನಿ ಅಂತೇಳಿ ಅನ್ಸ್ಕೊಳ್ಳಲ್ಲ, ಆವಾಗ ಅವನು ಇವನ ಅನುಯಾಯಿ ಅಂತೇಳಿ ಆಗ್ತಾನೆ. ಆಲ್ರೆಡಿ ಯಾರೋ ಒಂದು ಮುನಿ ಏನೋ ಹೇಳಿದ್ದಾರೆ, ಸೊ ಮತ್ತೊಬ್ಬನು ಅದನ್ನೇ ಅವನು ಫಾಲೋ ಮಾಡಿ ಅದೇ ಹೇಳಿದರೆ ಅವನು ದೆನ್ ಹಿ ಬಿಕಮ್ಸ್ ಹಿಸ್ ಫಾಲೋವರ್, ಅವನ ಅನುಯಾಯಿ ಆಗ್ತಾನೆ. ಆದರೆ ಅವನು ಏನೋ ಒಂದು ಹೊಸ ದೃಷ್ಟಿಕೋನವನ್ನು, ಅದೇ ವಿಷಯಕ್ಕೆ ಅವನು ಹೊಸ ದೃಷ್ಟಿಕೋನವನ್ನು ಕೊಟ್ಟಾಗ ಅವನದೇ ಥಾಟ್ ಏನು ಡಿಫ್ರೆಂಟ್ ಇದ್ದಾಗ ಅವನು ಒಬ್ಬ ಮುನಿ ಅಂತೇಳಿ ಆಗ್ತಾನೆ. ಈಗ ಫಿಲಾಸಫರ್ಸ್ ಅಂತೇಳಿ ಹೇಳ್ತಾರೆ, ವೆಸ್ಟರ್ನ್ ಫಿಲಾಸಫಿಯಲ್ಲಿ ಎಷ್ಟೋ ಜನ ಫಿಲಾಸಫರ್ಸ್ ಇದ್ದಾರೆ. ಆಮೇಲೆ ವೇದಿಕ ಇದರಲ್ಲೂ ಕೂಡ ಬೇರೆ ಬೇರೆ ಮುನಿಗಳಿದ್ದಾರೆ. ಸೊ ಇದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮುನಿ ಅಂತಂದರೆ ಯಾರು ತಮ್ಮದೇ ಆದಂಥ ಒಂದು ಯುನೀಕ್ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಅಂಥವರನ್ನು ಮುನಿ ಅಂತೇಳಿ ಕರೀತಾರೆ. ಆದರೆ ಇಲ್ಲಿ ಹೇಳಿರೋ ಮುನಿ ಆ ಥರ ಮುನಿ ಅಲ್ಲ. ಇಲ್ಲಿ ಹೇಳಿರೋದು ಸ್ಥಿತಧೀರ್ ಮುನಿ, ಅಂದರೆ ಅವನು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು. ಅಂಥ ಮುನಿಯ ಬಗ್ಗೆ ಇಲ್ಲಿ ಕೃಷ್ಣ ಮಾತಾಡ್ತಾ ಇರೋದು. ಏಕೆಂದರೆ ಆತನು ಎಲ್ಲ ಸೃಷ್ಟಾತ್ಮಕ ಊಹೆಗಳನ್ನು ಮುಗಿಸಿಬಿಟ್ಟಿದ್ದಾನೆ. ಆ ಎಲ್ಲ ಮೆಂಟಲ್ ಸ್ಪೆಕ್ಯುಲೇಷನ್ ಏನಿದೆ ಅದನ್ನೆಲ್ಲ ಮುಗಿಸಿಬಿಟ್ಟು ಅಲ್ಟಿಮೇಟ್ಲಿ ಕೃಷ್ಣನೇ ಅಲ್ಟಿಮೇಟ್, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ, ಕೃಷ್ಣನೇ ಎಲ್ಲದಕ್ಕೂ ಮೂಲ ಅಂಥೇಳಿ ಅವನಿಗೆ ಗೊತ್ತಾಗಿ ಅವನು ಕೃಷ್ಣನಲ್ಲಿ ಶರಣಾಗಿಬಿಟ್ಟಿದ್ದಾನೆ. ಈಗ ಮತ್ತೆ ಅವನು ಏನೋ ಊಹೆ ಮಾಡೋದು, ಥಿಂಕ್ ಮಾಡೋದು, ಅದರದ್ದು ಕನ್ಕ್ಲೂಷನ್ ಏನು ಅಂಥೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು, ಅದೆಲ್ಲ ಮುಗಿದೋಗ್ಬಿಟ್ಟಿದೆ. ಅದೆಲ್ಲ ಮುಗಿದ್ಬಿಟ್ಟು ಕೃಷ್ಣನಿಗೆ ನಾನು ಶರಣಾಗಬೇಕಂತೇಳಿ ಕನ್ಕ್ಲೂಷನ್ಗೆ ಅವನು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾನೆ. ಸೊ ಅಂಥ ಮುನಿಯನ್ನು ಸ್ಥಿತಧೀರ್ ಮುನಿ ಅಂತೇಳಿ ಹೇಳ್ತಾರೆ.
ಆತನನ್ನು ಪ್ರಶಾಂತ ನಿಶೇಷ ಮನೋರಥಾನ್ ರಥ, ಇದು ಸ್ತೋತ್ರರತ್ನದಲ್ಲಿ ಹೇಳಿದ್ದಾರೆ. ಹೀಗೆಂದರೆ ಮನಸ್ಸಿನ ಊಹೆಗಳ ಹಂತವನ್ನು ದಾಟಿ ಪ್ರಭು ಶ್ರೀಕೃಷ್ಣ ಅಥವಾ ವಾಸುದೇವನೇ ಸರ್ವಸ್ವ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಎನ್ನುವ ನಿರ್ಣಯಕ್ಕೆ ಬಂದವನು. ಅವನನ್ನು ಸ್ಥಿತಧೀರ್ಮುನಿ ಅಥವಾ ಸ್ಥಿತ ಮನಸ್ಸಿನ ಮುನಿ ಎಂದು ಕರೆಯುತ್ತಾರೆ. ಹೀಗೆ ಪೂರ್ಣ ಕೃಷ್ಣ ಪ್ರಜ್ಞೆಯುಳ್ಳವನಿಗೆ ತ್ರಿವಿಧ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಲಕುವುದಿಲ್ಲ. ಏಕೆಂದರೆ ಅವನು ಎಲ್ಲ ದುಃಖಗಳನ್ನು ದೈವಕೃಪೆಯೆಂದು ಸ್ವೀಕರಿಸುತ್ತಾನೆ. ತನ್ನ ಹಿಂದಿನ ಅಪರಾಧಗಳಿಂದಾಗಿ ತಾನು ಇನ್ನೂ ಹೆಚ್ಚು ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವಿಸುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಕನಿಷ್ಠ ಪ್ರಮಾಣಕ್ಕಿಳಿದಿವೆ ಎಂದು ಕಾಣುತ್ತಾನೆ. ಹೀಗೆಯೇ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅರ್ಹನಲ್ಲ ಎಂದು ಭಾವಿಸಿ ಭಗವಂತನೇ ಅದಕ್ಕೆ ಕಾರಣ ಎಂದು ಕೃತಜ್ಞನಾಗುತ್ತಾನೆ. ಭಗವಂತನ ಕೃಪೆಯಿಂದ ಮಾತ್ರವೇ ನಾನು ಇಷ್ಟು ನೆಮ್ಮದಿಯ ಸ್ಥಿತಿಯಲ್ಲಿದ್ದು ಭಗವಂತನಿಗೆ ಇನ್ನೂ ಉತ್ತಮವಾದ ಸೇವೆಯನ್ನು ಸಲ್ಲಿಸುವುದು ಸಾಧ್ಯವಾಗಿದೆ ಎಂದು ಅರಿತುಕೊಳ್ಳುತ್ತಾನೆ. ಭಗವಂತನ ಸೇವೆಗಾಗಿ ಆತನು ಸದಾ ದಿಟ್ಟನೂ ಕ್ರಿಯಾಶೀಲನೂ ಆಗಿರುತ್ತಾನೆ ಮತ್ತು ಮೋಹದಿಂದಾಗಲಿ ದ್ವೇಷದಿಂದಾಗಲಿ ಪ್ರಭಾವಿತನಾಗುವುದಿಲ್ಲ. ಸೊ ಇಲ್ಲಿ ಸುಖ ದುಃಖವನ್ನು ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿ ಯಾವ ರೀತಿಯಾಗಿ ತೆಗೆದುಕೊಳ್ತಾನೆ ಅನ್ನೋದನ್ನು ಇಲ್ಲಿ ವಿವರಿಸಲಾಗಿದೆ. ಯಾಕಂದರೆ ಈ ಸಂಸಾರದಲ್ಲಿ ಇರುವವರೆಗೂ ಇದೆರಡೂ ಬರ್ತಾ ಇರುತ್ತೆ, ದುಃಖಗಳು ಬರುತ್ತೆ, ಸುಖನೂ ಬರುತ್ತೆ. ಸೊ ದುಃಖ ಬಂದಾಗ ಅವನ ಮನಸ್ಥಿತಿ ಹೇಗಿರುತ್ತೆ, ಸುಖ ಬಂದಾಗ ಅವನ ಮನಸ್ಥಿತಿ ಹೇಗಿರುತ್ತೆ, ಈ ಸ್ಥಿತದಿರ್ ಮುನಿ ಅಂತ. ಸೊ ದುಃಖಗಳು ಬಂದಾಗ ಅವನು ಏನು ಭಾವಿಸ್ತಾನೆ, ನಾನು ಎಷ್ಟೋ ಪಾಪಗಳನ್ನು ಮಾಡಿದ್ದೇನೆ, ಭಗವಂತನಿಗೆ ಶರಣಾಗೋದಕ್ಕಿಂತ ಮುಂಚೆ ನಾನು ಎಷ್ಟೋ ಪಾಪಗಳನ್ನು ಮಾಡಿದ್ದೇನೆ, ಈ ಜೀವನದಲ್ಲಿ ನನಗೆ ಗೊತ್ತಿರೋದೇ ಎಷ್ಟು ಮಾಡಿದ್ದೇನೆ, ಅದರ ಹಿಂದಿನ ಜನ್ಮಗಳಲ್ಲೂ ಕೂಡ ನಾನು ಏನೇನು ಮಾಡಿದ್ದೇನೋ ನನಗೆ ಗೊತ್ತಿಲ್ಲ ಎಷ್ಟು ಪಾಪಗಳನ್ನು ಮಾಡಿದ್ದೇನೆ ಅಂತ. ಸೊ ಅದಕ್ಕೆ ನಾನು ಹೋಲಿಸಿದರೆ ನಾನು ಎಷ್ಟೋ ಕಷ್ಟಗಳನ್ನು ಅನುಭವಿಸಬೇಕಿತ್ತು, ಆದರೆ ನಾನು ಭಗವಂತನಿಗೆ ಶರಣಾಗಿರೋದ್ರಿಂದ ಆ ಎಲ್ಲ ಕಷ್ಟಗಳನ್ನು ಕೃಷ್ಣ ಕಡಿಮೆ ಮಾಡಿ ಏನೋ ಒಂದು ಸ್ಮಾಲ್ ಟೋಕನ್ ಥರ ಹೆಸರಿಗಷ್ಟೇ ಸ್ವಲ್ಪ ದುಃಖ ಕೊಡ್ತಾ ಇದ್ದಾನೆ ನನಗೆ, ಅದು ಕೂಡ ಭಗವಂತನ ಕೃಪೆಯೇ. ಸೊ ಈ ರೀತಿಯಾಗಿ ಅವನ ಭಾವನೆ ಇರುತ್ತೆ. ಎಲ್ಲ ದುಃಖಗಳನ್ನು ಅವನು ಕೃಷ್ಣನ ಕೃಪೆ ಅಂಥೇಳಿ ನೋಡ್ತಾನೆ. ಅದೇ ಸುಖ ಬಂದಾಗ ನಾನು ಇಷ್ಟು ಹಿಂದಿನ ಪಾಪಕರ್ಮಗಳನ್ನು ಮಾಡಿರೋದ್ರಿಂದ ನಾನು ಯಾವುದೇ ರೀತಿಯ ಸುಖಕ್ಕೆ ನಾನು ಅರ್ಹನಲ್ಲ, ಆದರೂ ಭಗವಂತನ ಕೃಪೆ ಮಾಡಿ ನನಗೀಗ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ, ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆಯ ಹಣಕಾಸನ್ನು ಕೊಟ್ಟಿದ್ದಾನೆ. ಸೊ ಇದರಿಂದ ನಾನು ಭಗವಂತನ ಸೇವೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಸೊ ನಾನು ಇನ್ನೂ ಹೆಚ್ಚು ಗಂಭೀರವಾಗಿ ಸೀರಿಯಸ್ ಆಗಿ ನಾನು ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು. ಸೊ ಸುಖದಲ್ಲಿದ್ದಾಗ ಅವನ ಭಾವನೆ ಈ ಥರ ಇರುತ್ತೆ, ದುಃಖವಿದ್ದಾಗ ನನಗೆ ಎಷ್ಟೋ ಕಷ್ಟಗಳು ಬರಬೇಕಿತ್ತು, ಆದರೆ ಕೃಷ್ಣನ ಕೃಪೆಯಿಂದ ಅದು ಕೇವಲ ಒಂದು ಕಡಿಮೆ ಪ್ರಮಾಣದಲ್ಲಿ, ಕನಿಷ್ಠ ಪ್ರಮಾಣ ಅಷ್ಟೇ ಕೃಷ್ಣ ನನಗೆ ಕೊಡ್ತಾ ಇರೋದು. ಸೊ ಹೀಗೆ ಅವನು ಯಾವತ್ತೂ ಅವನ ಮನಸ್ಸು ವಿಚಲಿತರಾಗುವುದಿಲ್ಲ. ಅವನು ಕೃಷ್ಣನ ಕೃಪೆ ಅಥವಾ ಕೃಷ್ಣನಿಗೆ ತನ್ನ ಕೃತಜ್ಞತೆಯನ್ನು ಅವನು ಸಲ್ಲಿಸ್ತಾನೆ, ತನ್ನ ಜೀವನವನ್ನು ನಡೆಸ್ತಾನೆ. ಭಗವಂತನ ಸೇವೆಗಾಗಿ ಆತನು ಸದಾ ದಿಟ್ಟನೂ ಕ್ರಿಯಾಶೀಲನೂ ಆಗಿರುತ್ತಾನೆ. ಅಂದರೆ ಭಗವಂತನ ಸೇವೆಗಾಗಿ ಅವನು ಯಾವುದೇ ತರಹದ ರಿಸ್ಕ್ ತಗೊಳ್ಳಿಕ್ಕೂ ರೆಡಿ ಇರ್ತಾನೆ, ಮತ್ತು ಆ್ಯಕ್ಟಿವ್ ಇರ್ತಾನೆ, ಕ್ರಿಯಾಶೀಲನಾಗಿರ್ತಾನೆ. ಸೋಮೇರಿಯ ಥರ ಕೂತ್ಕೊಂಡಿರೋದಿಲ್ಲ. ಯಾವಾಗಲೂ ನಾನು ಏನಾದರೂ ಒಂದು ಭಗವಂತನ ಸೇವೆ ಮಾಡ್ತಾನೆ ಇರಬೇಕಂತೇಳಿ ಅದಕ್ಕೆ ಯಾವುದೇ ರಿಸ್ಕ್ ಆದರೂ ಕೂಡ ಅದನ್ನು ತಗೊಳ್ಳಿಕ್ಕೆ ಅವನು ರೆಡಿಯಾಗಿರುತ್ತಾನೆ. ಮೋಹದಿಂದಾಗಲಿ ದ್ವೇಷದಿಂದಾಗಲಿ ಪ್ರಭಾವಿತನಾಗುವುದಿಲ್ಲ. ಸೊ ಬೇರೆಯವರ ಮೇಲೆ ದ್ವೇಷ ಮಾಡೋದು, ಆಮೇಲೆ ಮೋಹಕ್ಕೆ ಒಳಗಾಗುವುದು, ಇದನ್ನೆಲ್ಲ ಅವನು ಆಗುವುದಿಲ್ಲ. ಮೋಹ ಅಂದರೆ ಏನು? ಮೋಹವೆಂದರೆ ತನ್ನ ಇಂದ್ರಿಯ ತೃಪ್ತಿಗಾಗಿ ವಸ್ತುಗಳನ್ನು ಸ್ವೀಕರಿಸುವುದು. ಸೊ ನಮ್ಮ ಇಂದ್ರಿಯ ತೃಪ್ತಿಗೆ ನಾವು ಯಾವಾಗ ವಸ್ತುಗಳನ್ನು ಸ್ವೀಕರಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಅದು ನಾವು ಮಾಯೆಯ ಪ್ರಭಾವದಲ್ಲಿ ಇದ್ದೇವೆ ಅಂತೇಳಿ ಅರ್ಥ. ಎಲ್ಲಿವರೆಗೆ ನಮ್ಮ ಇಂದ್ರಿಯ ತೃಪ್ತಿಗಾಗಿಯೇ ನಾವು ಇಂದ್ರಿಯ ವಸ್ತುಗಳನ್ನು ಭೋಗಿಸ್ತಾ ಇದ್ದೇವೆ, ಸೊ ಅಲ್ಲಿವರೆಗೆ ನಾವು ಮಾಯೆಯ ಪ್ರಭಾವದಲ್ಲಿದ್ದೇವೆ. ಸೊ ಈ ಕೃಷ್ಣ ಪ್ರಜ್ಞೆಯಲ್ಲಿರುವಂಥ ವ್ಯಕ್ತಿ, ಈ ಸ್ಥಿತಧೀರ್ ಮುನಿ ಯಾರಿರ್ತಾರೆ, ಅವರು ಆ ವಸ್ತುಗಳನ್ನು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಬಳಸೋದಿಲ್ಲ, ಅದು ಭಗವಂತನ ಇಂದ್ರಿಯ ತೃಪ್ತಿಗಾಗಿ ಬಳಸಿ ಆಮೇಲೆ ಅದನ್ನು ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕರಿಸ್ತಾರೆ. ಇಂತಹ ಇಂದ್ರಿಯ ಮೋಹವಿಲ್ಲದಿರುವುದು ನಿರ್ಲಿಪ್ತತೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾಗಿರುವವನಿಗೆ ಮೋಹವೂ ಇಲ್ಲ, ನಿರ್ಲಿಪ್ತತೆಯೂ ಇಲ್ಲ. ಏಕೆಂದರೆ ಅವನ ಬದುಕು ಭಗವಂತನ ಸೇವೆಗೆ ಸಮರ್ಪಿತವಾಗಿದೆ. ಇದರಿಂದ ಅವನ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅವನಿಗೆ ಕೋಪವಿಲ್ಲ. ಇಲ್ಲಿ ವೀತರಾಗ ಭಯಕ್ರೋಧ ಅಂತೇಳಿತ್ತು. ಅಂದರೆ ಯಾವುದೇ ವಸ್ತುಗಳಿಗೆ ಅವನಿಗೆ ಅಟ್ಯಾಚ್ಮೆಂಟ್ ಇಲ್ಲ,
ಆಮೇಲೆ ಅವನಿಗೆ ಕೋಪವೂ ಬರೋದಿಲ್ಲ. ಕೋಪ ಯಾವಾಗ ಬರುತ್ತೆ? ನಾವೇನೋ ಅಂದ್ಕೊಂಡಿರ್ತೇವೆ, ಅದು ಆಗದೇ ಇದ್ದಾಗ ನಮಗೆ ಕೋಪ ಬರುತ್ತೆ. ನಮ್ಮ ಆಸೆಗಳು ಪೂರೈಕೆ ಆಗದೇ ಇದ್ದಾಗ ಆವಾಗ ನಮಗೆ ಕೋಪ ಬರುತ್ತೆ. ಸೊ ಇಲ್ಲಿ ಒಬ್ಬ ಕೃಷ್ಣ ಭಕ್ತನು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು ಭಗವಂತನ ಸೇವೆಗಾಗಿನೇ ಮಾಡ್ತಾ ಇರೋದು. ಭಗವಂತನಿಗಾಗಿನೇ ಅವನು ಯಾವುದೇ ಪ್ರಯತ್ನಗಳು ಮಾಡಿದರು. ಸೊ ಅದರಲ್ಲಿ ಕೆಲವೊಂದ್ಸಲ ಯಶಸ್ಸಾಗುತ್ತೆ, ಕೆಲವೊಂದ್ಸಲ ಯಶಸ್ಸಾಗಲ್ಲ. ಸೊ ಯಶಸ್ವಿ ಆಗದೇ ಇದ್ದಾಗ ಭಗವಂತ ಇದನ್ನು ಸ್ಯಾಂಕ್ಷನ್ ಮಾಡಿಲ್ಲ, ಕೃಷ್ಣ ಇದನ್ನು ಅನುಮತಿ ಕೊಟ್ಟಿಲ್ಲ ಅಂಥೇಳಿ ಅಷ್ಟಕ್ಕೆ ಅವನು ಸುಮ್ಮನಾಗ್ಬಿಡ್ತಾನೆ. ಮತ್ತೆ ತನ್ನ ಪ್ರಯತ್ನಗಳು ಮಾಡ್ತಾನೆ ಇರ್ತಾನೆ. ಆದರೆ ಅವನಿಗೆ ಕೋಪ ಬರೋದಿಲ್ಲ. ಇದು ನಾನು ಇಷ್ಟು ಕಷ್ಟಪಟ್ಟೆ, ಅದು ರಿಸಲ್ಟೇ ಬರಲಿಲ್ಲ ಅಂಥೇಳಿ ಅವನಿಗೆ ಇದರಲ್ಲಿ ಕೋಪ ಬರೋದಿಲ್ಲ. ಗೆಲುವಾಗಲಿ ಸೋಲಾಗಲಿ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ದೃಢ ಸಂಕಲ್ಪ ಉಳ್ಳವನಾಗಿರುತ್ತಾನೆ. ಸೊ ಗೆಲುವಾಗಲಿ ಅಥವಾ ಸೋಲಾಗಲಿ ಅವನ ಸಂಕಲ್ಪ ಮಾತ್ರ ಯಾವಾಗಲೂ ದೃಢವಾಗಿರುತ್ತೆ ಭಗವಂತನ ಸೇವೆ ಮಾಡೋದರಲ್ಲಿ. ಓಕೆ, ಸೊ ಇವತ್ತು 56ನೇ ಶ್ಲೋಕದವರೆಗೂ ನಾವು ನೋಡಿದ್ವಿ. ನಾವೀಗ ಸ್ವಲ್ಪ ರಿವಿಷನ್ ಮಾಡ್ಬೋದು, ಇವತ್ತು ನಾವು ಏನೇನು ತಿಳ್ಕೊಂಡಿದ್ದೇವೆ ಅಂಥೇಳಿ. ಸೊ 52ನೇ ಶ್ಲೋಕದಿಂದ ನಾವು ಪ್ರಾರಂಭ ಮಾಡಿದ್ದು. ಸೊ ಇವತ್ತೇನೇನು ನಾವು ತಿಳಿದುಕೊಂಡಿದ್ದೇವೆ, ಪಾಯಿಂಟ್ಸ್ ಯಾರಾದರೂ ಹೇಳ್ಬೋದಾ? ಅನ್ಮ್ಯೂಟ್ ಮಾಡಿಕೊಂಡು ನೀವು ಹೇಳ್ಬೋದು, ಅಥವಾ ಏನೋ ಪ್ರಶ್ನೆಗಳಿದ್ದರೂ ಕೇಳ್ಬೋದು. ಓಕೆ, ಯಾರು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ ಅವ್ರು ಯಾವುದೇ ರೀತಿಯ ದೇವತೆಗಳ ಪೂಜೆಗಳಾಗಲಿ ಅಥವಾ ಬೇರೆ ಬೇರೆ ವ್ರತ ಆಗಲಿ, ತೀರ್ಥಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಬೇಕು, ಅದನ್ನೆಲ್ಲ ಮಾಡೋದಿಲ್ಲ. ಯಾಕೆ? ಹರೇ ಕೃಷ್ಣ ಪ್ರಭು, ಅವ್ರಿಗೆ ಕೃಷ್ಣನೇ ಮೂಲ ಇರುತ್ತೆ. ದೇವತೆಗಳೆಲ್ಲರೂ ಸಹ ಭಗವಂತನ ಅಂಗ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವರು ದೇವತೆ ಪೂಜೆ ಮಾಡ್ತಾರೆ. ಸೊ ಅದನ್ನೆಲ್ಲ ಯಾಕೆ ಮಾಡ್ಲಿಕ್ಕೆ ಹೇಳಿದ್ದಾರೆ? ಅದು ಕೂಡ ಶಾಸ್ತ್ರದಲ್ಲಿ ಹೇಳಿರೋದೆ. ಆಸೆಗಳನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ದೇವತೆಗಳ ಒಂದು ಮೊರೆ ಹೋಗ್ಬೇಕು ಅಂತ ವೇದಗಳಲ್ಲಿ ಹೇಳ್ತಾರೆ. ಅದ್ ಕೊನೆಗೆ ಭಗವಂತನ ಒಂದು ಸಾಕ್ಷಾತ್ಕಾರಕ್ಕೆ ಅದು ಎಂಡಾಗ್ಬೇಕು ಅನ್ನೋದೇ ವೇದಗಳ ಉದ್ದೇಶ ಆಗಿರುತ್ತೆ. ಅಂದ್ರೆ ಅವನನ್ನ ಹಂತ ಹಂತವಾಗಿ ಮೇಲಿನ ಸ್ತರಕ್ಕೆ ಕರೆದುಕೊಂಡು ಹೋಗೋದು. ಅದು ಒಂದು ಜೀವನದಲ್ಲಿ ಆಗಲ್ಲ. ಎಷ್ಟೋ ಅವರು ಜನ್ಮ ತೆಗೆದುಕೊಂಡು ಈ ಥರ ಮಾಡಿ 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 ಪುಣ್ಯ ಮಾಡಿ 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 ಅದರಲ್ಲೂ ಅವರು ಮತ್ತೆ ದುಃಖಗಳನ್ನು ಕಂಡಾಗ ಅವಾಗ ಅವರು ಇದರಲ್ಲಿ ನನಗೆ ನಿಜವಾದ ಸುಖ ಸಿಗ್ತಾ ಇಲ್ಲ ಅಂಥೇಳಿ ಅವರು ಕ್ವೆಶನ್ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದಾಗ ಅವಾಗ ಅವರು ಕೃಷ್ಣನಿಗೆ ಶರಣಾಗ್ತಾರೆ. ಅಂದರೆ ಅದು ಹಂತ ಹಂತವಾಗಿ ಯಾರು ಬೆಳಿಲಿಕ್ಕೆ ಇದು ಮಾಡ್ತಾರೆ, ಮತ್ತು ಅವರಿಗೆ ಎಷ್ಟೋ ಭೌತಿಕ ಆಸೆಗಳಿರುತ್ತೆ. ಸೊ ಅಂಥವರಿಗೆ ಅದನ್ನು ರೆಕಮೆಂಡ್ ಮಾಡಲಾಗಿರುತ್ತೆ. ಆದರೆ ಯಾರು ಡೈರೆಕ್ಟಾಗಿ ಭಗವಂತನ ಸೇವೆ ಮಾಡ್ತಾರೆ ಆಲ್ರೆಡಿ ಅವರು ಆ ಹೈಯೆಸ್ಟ್ ಸ್ಟೇಜನ್ನು ರೀಚ್ ಆಗಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಅವರಿಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ನೆಕ್ಸ್ಟು. ಹರೇ ಕೃಷ್ಣ ಪ್ರಭುಜಿ. ಹಾ, ಎಸ್ ಮಾತಾಜಿ. ಇವತ್ತು ತಾವು ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯ ಲಕ್ಷಣಗಳ ಬಗ್ಗೆ ಹೇಳಿದ್ರಿ. ಹಾ, ಎಸ್. ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿ ಕೃಷ್ಣನಿಗೆ ಸಂಬಂಧಿಸಿದ ಮಾತುಗಳನ್ನೇ ಆಡ್ತಾನೆ ಅಂತ ಹೇಳಿದ್ರಿ. ಮತ್ತೆ ಪ್ರಭುಪಾದರ ಜೀವನದ ಉದಾಹರಣೆಯನ್ನ ಕೊಟ್ರಿ ನೀವು. ಆಮೇಲೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿ ಯಾವಾಗಲೂ. ಆದ್ರಿಂದಾನೇ ಅವನು ಸ್ಥಿತಪ್ರಜ್ಞೆಯಿಂದ ಇರುತ್ತಾನೆ. ಭೌತಿಕ ಅಪೇಕ್ಷೆಗಳು ಇರುವುದಿಲ್ಲ. ಯಾವಾಗ್ಲೂ ಸುಖಿ ಮತ್ತು ಶಾಂತತೆಯಿಂದ ಇರುತ್ತಾನೆ. ಯಾಕಂದ್ರೆ ಅವನು ಯಾವಾಗ್ಲೂ ಕೃಷ್ಣ ಸೇವೆಯಲ್ಲೇ ತೊಡಗಿರ್ತಾನೆ. ಮತ್ತೆ ಕೃಷ್ಣ ಸೇವೆಯಿಂದ ಸಿಗುವ ಆನಂದದ ಮುಂದೆ ಮತ್ತೆಲ್ಲ ಭೌತಿಕ ಆನಂದಗಳು ತುಚ್ಛ ಅಂತ ಪರಿಗಣಿಸಿರ್ತಾನೆ ಅವನು. ಎಲ್ಲಾ ಸ್ವ ಊಹೆಗಳನ್ನ ಬಿಟ್ಟು ವಾಸುದೇವನೇ ಸರ್ವಸ್ವ ಅಂತ ಹೇಳ್ಕೊಳ್ಳುವವನಿಗೆ ಏನು ಹೇಳಿದ್ರಿ ನೀವು? ಸ್ಥಿತಧೀರ್ ಮುನಿ ಅಂತ ಹೇಳಿದ್ರಿ. ಅವನು ಸದಾ ಭಗವಂತನ ಸೇವೆಯಲ್ಲೇ ತೊಡಗಿರೋದ್ರಿಂದ ಸುಖ ಹಾಗೂ ದುಃಖ ಎಲ್ಲವನ್ನೂ ಸಮಾನ ರೀತಿಯಿಂದ ಕಾಣ್ತಾನೆ. ಕೃಷ್ಣ ಕೃಪೆ ಅಂತ ಸ್ವೀಕಾರ ಮಾಡ್ತಾನೆ. ಮೋಹ, ದ್ವೇಷ, ಗೆಲುವು, ಸೋಲು ಇದನ್ನೆಲ್ಲ ಅವನು ಸಮಾನತೆಯಿಂದ ಕಾಣ್ತಾನೆ ಅಂತ ಹೇಳಿದ್ರಿ. ಸದಾ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ಬೇಕು ಅಂತ ಇದು ಪ್ರಶ್ನೆ ನನ್ನದು. ಸದಾ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ಬೇಕು ಅಂತ ಹೇಳಿದ್ರಿ.
ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಳ್ಳುವ ವ್ಯಕ್ತಿಗೆ ಯಾವಾಗಲೂ ಅವನು ಕೃಷ್ಣನ ಬಗ್ಗೆನೇ ಮಾತಾಡ್ಬೇಕು, ಕೃಷ್ಣನ ಸಂಬಂಧಿತ ವಿಚಾರಗಳನ್ನೇ ಇದ್ ಮಾಡ್ಬೇಕು ಅಂತ ಹೇಳಿದ್ರಿ. ಬಟ್ ಈ ಕಲಿಯುಗದಲ್ಲಿ ಅದು ಎಷ್ಟರ ತನಕ ಮಾಡ್ಬೋದು ನಾವು? ಯಾಕಂದ್ರೆ ಎಲ್ಲಾ ರೀತಿಯ ಕೆಲಸಗಳು ಇರುತ್ತೆ, ವಿಧ ವಿಧವಾದ ಕೆಲಸಗಳು ಇರುತ್ತೆ. ಸೊ ಜಸ್ಟ್ ಕೃಷ್ಣನಿಗೆ ಅರ್ಪಣೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದು ಕೂಡ ಕೃಷ್ಣನ ಬಗ್ಗೆ ಮಾಡುವ ಕರ್ತವ್ಯ ಅಥವಾ ಕರ್ಮ ಅಂತ ಆಗುತ್ತಾ? ಈಗ ಇದರಲ್ಲಿ ಹೋಗ್ತೀವಿ. ಹೌದು, ಎಸ್. ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ್ರೆ ಈಗ ಯಾರು ಡೆಡಿಕೇಟೆಡ್ ಆಗಿ ಭಗವಂತನ ಸೇವೆಯಲ್ಲಿ ತೊಡಕೊಂಡಿದ್ದಾರೆ, ಅವ್ರು ಯಾವಾಗಲೂ ಏನೇ ಕೆಲಸ ಮಾಡ್ತಾ ಇದ್ರು ಅದು ಭಗವಂತನ ಜೊತೆ ಸಂಬಂಧ ಇರುತ್ತೆ. ಈಗ ನಾವು ಪ್ರಭುಪಾದರದು ಎಕ್ಸಾಂಪಲ್ ನೋಡಿದ್ವಿ. ಅವ್ರು ಏನೇ ಮಾಡಿದ್ರು ಅವರು ಕೂಡ ತುಂಬ ಏನು ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಅಲ್ಲಿ ಯಾವಾಗಲೂ ಕೃಷ್ಣನ ಬಗ್ಗೆನೇ ಮಾತಾಡಲಿಕ್ಕಿಲ್ಲ. ಏನೋ ಅದು ಬಿಲ್ಡಿಂಗ್ ಅಲ್ಲಿ ಸಿಮೆಂಟ್ ಬಂತಾ, ಲೇಬರ್ ಬಂದಿದ್ದಾರಾ, ಅಂದರೆ ಈ ಥರ ಎಲ್ಲನೂ ವಿಚಾರ ಮಾಡ್ತಾ ಇರುತ್ತೆ. ಬಟ್ ಅದರಲ್ಲಿ ಎಲ್ಲ ಕನೆಕ್ಷನ್ ಏನಿರುತ್ತೆ, ಕೃಷ್ಣನಿಗೆ ಕನೆಕ್ಷನ್ ಇರುತ್ತೆ. ಸೊ ಅದು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಕೃಷ್ಣನಿಗೆ ಸಂಬಂಧನೇ ಇರುತ್ತೆ. ಆದರೆ ನಾವು ಈಗ ಸಾಮಾನ್ಯ ಜನರ ಬಗ್ಗೆ ನಾವು ಮಾತಾಡ್ಬೇಕಂತಂತಂದರೆ ಅವ್ರದ್ದು 24 ಅವರ್ಸಲ್ಲೂ ಅವ್ರ ಕೆಲಸ, ಅವರೆಲ್ಲೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವಾಗೆಲ್ಲ ಅವ್ರದ್ದೇನೋ ಬೇರೆ ಬೇರೆ ವಿಚಾರಗಳನ್ನು ಮಾತಾಡಬೇಕಾಗುತ್ತೆ. ಯಾರೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರೋ ಒಂದು ಆಫೀಸಲ್ಲಿ, ಯಾರೋ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, IT-ಯಲ್ಲಿ ಏನೋ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಡೈರೆಕ್ಟ್ ಆಗಿ ಕನೆಕ್ಷನ್ ಇರಲಿಕ್ಕಿಲ್ಲ ಕೃಷ್ಣನ ಜೊತೆಗೆ. ಆದರೆ ಇದು ಪ್ರಾಕ್ಟೀಸ್ ನಾವು ಭಗವಂತನ ಸೇವೆಯಲ್ಲಿ ಇದನ್ನು ಸಾಧನಾ ಭಕ್ತಿ ಅಂತೇಳಿ ಹೇಳ್ತಾರೆ. ನಾವು ಮಾಡ್ತಾ ಇರೋದೀಗ ಸಾಧನಾ ಭಕ್ತಿ ಅಂತೇಳಿ. ಅದು ಬೆಳೆದು ಬಿಟ್ಟು ಅದು ಸ್ಪಾಂಟೇನಿಯಸ್ ಡಿವೋಷನ್ ಆಗುತ್ತೆ, ರಾಗಾತ್ಮಿಕ ಭಕ್ತಿ ಅಂತೇಳಿ. ಆಮೇಲೆ ಪ್ರೇಮ ಭಕ್ತಿ ಅಂಥೇಳಿ, ಭಾವಭಕ್ತಿ ಮತ್ತು ಅದು ಪ್ರೇಮ ಭಕ್ತಿ ಅಂತೇಳಿ ಅದು ಸ್ಟೇಜಸಲ್ಲಿ ಡೆವಲಪ್ ಆಗುತ್ತೆ. ಸೊ ಆ ಪ್ರೇಮ ಭಕ್ತಿಯ ಏನು ಸ್ಟೇಜ್ ಇದೆ ಅದನ್ನು ನಾವು ತಲುಪಿದಾಗ, ಯಾಕಂದರೆ ಇಲ್ಲಿ ಮಾತಾಡ್ತಾ ಇರೋದು, ಇದೆಲ್ಲ ಮಾತಾಡ್ತಾ ಇರೋದು ಯಾರ ಬಗ್ಗೆ? ಇದು ಯಾರು ಆ ಸ್ಥಿತಿಯನ್ನು ಆಲ್ರೆಡಿ ರೀಚ್ ಆಗಿದ್ದಾರೆ, ಆ ಸ್ಥಿತಿಯನ್ನು ರೀಚ್ ಆಗಿದ್ದವ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಇದು ಸಾಧಕರ ಬಗ್ಗೆ ಅಲ್ಲ. ಇದು ನಾವು ಸಾಧನೆ ಮಾಡಬೇಕಾದ್ರೆ ನಾವು ಇದನ್ನು ಗೋಲಾಗಿ ಇಟ್ಕೊಂಡು ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ನಮಗೆ ಒಂದು ಗೈಡ್ಲೈನ್ಸ್, ಇದು ಒಂದು ಬೆಂಚ್ ಮಾರ್ಕ್ ಇದ್ದಂಗೆ ಇದು. ನಾವು ನಮ್ಮನ್ನೇ ಈಗ ಮೆಷರ್ ಮಾಡ್ಬೋದು. ನಾನು ಎಷ್ಟರಲ್ಲಿ ನಾನು ಎಷ್ಟು ಮಟ್ಟಿಗೆ ನಾನು ಮುಂದೆ ಹೋಗಿದ್ದೇನೆ ಅಂತೇಳಿ. ಇಲ್ಲ ಇಲ್ಲಿ ಸುಖ ದುಃಖದಲ್ಲಿ ಸಮನಾಗಿರ್ತಾನೆ ಅಂತೇಳಿ. ಈಗ ನನ್ನ ಪರಿಸ್ಥಿತಿ ಹೇಗಿರುತ್ತೆ, ಸುಖ ಬಂದಾಗ ನನ್ನ ಮನಸ್ಥಿತಿ ಹೇಗಿರುತ್ತೆ, ದುಃಖ ಬಂದಾಗ ನನ್ನ ಮನಸ್ಥಿತಿ ಹೇಗಿರುತ್ತೆ. ಆಮೇಲೆ ವೀತ ರಾಗ ಭಯ ಕ್ರೋಧ ಅಂತೇಳಿ ಇತ್ತಲು, ಅವನು ರಾಗ ಭಯ ಮತ್ತು ಕ್ರೋಧದಿಂದ ಮುಕ್ತನಾಗಿದ್ದಾನೆ. ಸೊ ಈಗ ನನ್ನ ಜೀವನದಲ್ಲಿ ನಾನು ಏನಾದರೂ ಸಕ್ಸಸ್ ಆದರೆ, ಫೇಲಿಯರ್ ಆದರೆ ನಾನು ತುಂಬ ಇದಾಗ್ತೇನೆ ಅಥವಾ ತುಂಬ ಕೋಪಗೊಳ್ತೇನೆ. ಸೊ ಇದನ್ನೆಲ್ಲ ನಾವು ನೋಡಿ ನಾವು ತಿಳಿದುಕೋಬೇಕಾಗಿರೋದು ಏನಂತಂದರೆ, ಇದು ಒಂದು ಹೈಯೆಸ್ಟ್ ಸ್ಟೇಜ್, ಇದು ನಾವು ಈ ಸ್ಟೇಜಿಗೆ ಬರಬೇಕು ಅಂಥೇಳಿ. ಆಮೇಲೆ ಆ ಸ್ಟೇಜಿಗೆ ಬಂದಾಗೂ ಕೂಡ ಆ ಸ್ಟೇಜಲ್ಲಿರೋರು ಭಕ್ತರಿದ್ದಾರೆ, ಅವರು ಕೂಡ ಎಷ್ಟೋ ವ್ಯಾವಹಾರಿಕ ಕೆಲಸಗಳನ್ನು ಮಾಡ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕೃಷ್ಣನ ಹೈಯೆಸ್ಟ್ ಭಕ್ತರಂತಂತಂದರೆ ಗೋಪಿಯರು, ವೃಂದಾವನದಲ್ಲಿ ಇರ್ತಂಥ ಗೋಪಿಯರು, ಅವರು ಕೃಷ್ಣನ ಹೈಯೆಸ್ಟ್ ಭಕ್ತರು. ಆದರೂ ಅವರೆಲ್ಲ ಸಾಮಾನ್ಯ ಜನರ ಥರ ಅವರು ತಮ್ಮ ಮನೆ ಕೆಲಸಗಳಲ್ಲಿ ಅದರಲ್ಲೆಲ್ಲ ತೊಡ್ಕೊಂಡಿರ್ತಿದ್ರು. ಸೊ ಅವ್ರು ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ, ಬಟ್ ಅವ್ರ ಮನಸ್ಸೆಲ್ಲಿರ್ತಿತ್ತು, ಯಾವಾಗಲೂ ಕೃಷ್ಣನ ಮೇಲೆ ಮನಸ್ಸಿರ್ತಿತ್ತು. ಸೊ ಈ ಸ್ಥಿತಿ ಯಾವಾಗ ಅಂದರೆ ನಮ್ಮ ಮನಸ್ಸು ಯಾವಾಗಲೂ ಕೃಷ್ಣನ ಮೇಲೆ ಇರೋದು, ಅದು ಯಾವಾಗ ಸಾಧ್ಯ ಇದೆ ಅಂತಂತಂದರೆ, ನಮಗೆ ಕೃಷ್ಣನ ಮೇಲೆ ನಮ್ಮ ಪ್ರೇಮ ಏನಿದೆ ಅದು ಜಾಗೃತವಾಗಬೇಕು. ಅದು ಕೃಷ್ಣನ ಜೊತೆ ನಮ್ಮ ಸಂಬಂಧ ಜಾಗೃತಗೊಳ್ಳಬೇಕು. ಆವಾಗ ಈ ಸ್ಟೇಜಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ನಾವೆಲ್ಲ ಸಾಧನೆ ಭಕ್ತಿ ಮಾಡ್ತಾ ಇರೋದು ಆ ಕೃಷ್ಣನ ಸಂಬಂಧವನ್ನು ನಾವು ಪುನರ್ ಜಾಗೃತಿ ಮಾಡಿಸ್ಲಿಕ್ಕೆ, ಕೃಷ್ಣನ ಮೇಲಿರುವಂಥ ಪ್ರೇಮವನ್ನು ಪುನರ್ ಜಾಗೃತಿ ಮಾಡಿಸ್ಲಿಕ್ಕೆ ನಾವು ಈ ಸಾಧನ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಸೊ ಅದು ಸಾಧ್ಯ ಇದೆನಾ ಅಂಥೇಳಿ ನಾವು ಕ್ವಶನ್ ಮಾಡ್ಬೋದು. ಈ ಥರ ಸಾಧ್ಯ ಇದೆಯಾ, ನಾನು ಏನೇ ಕೆಲಸ ಮಾಡ್ತಾ ಇರಬೇಕಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ನಾನು ವಿಚಾರ ಮಾಡ್ಬೋದಾ ಅಂಥೇಳಿ. ಅದು ಕೇವಲ ಪ್ರೇಮ ಇದ್ದಾಗ ಮಾತ್ರ ಸಾಧ್ಯ ಇದೆ. ಅದನ್ನು ಉದಾಹರಣೆಗೆ ನಾವು ನೋಡ್ಬೇಕು, ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ನಾವು ಉದಾಹರಣೆಗೆ ನಾವು ನೋಡ್ಬೇಕಂತಂದರೆ, ಒಬ್ಬ ತಾಯಿ ಇರ್ತಾಳೆ. ಸೊ ಅವಳಿಗೆ ಒಂದು ಮಗು ಇರುತ್ತೆ, ಚಿಕ್ಕ ಮಗು ಅಂದ್ಕೊಳ್ಳಿ, ಸ್ಕೂಲಿಗೆ ಹೋಗೋ ಏಜಿನ ಮಗು ಇರುತ್ತೆ. ಸೊ ಆ ಮಗು ಸ್ಕೂಲಿಗೆ ಹೋದರೂ ಕೂಡ ಆ ತಾಯಿ ಇಡೀ ದಿವಸ ಏನೋ ಕೆಲಸ ಮಾಡ್ತಾ ಇರ್ತಾಳೆ, ಅಡುಗೆ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಬಟ್ ಅದು ಮಾಡಬೇಕಿದ್ರು ಯಾವಾಗಲೂ ಮನಸ್ಸಲ್ಲಿರುತ್ತೆ, ಆ ಮಗು ಮೇಲೆ ಇರುತ್ತೆ. ಅವ್ನು ಊಟ ಮಾಡಿದ್ನೋ ಇಲ್ಲೋ, ಈಗ ಬರ್ತಾನೆ, ಇಷ್ಟೊತ್ತಿಗೆ ಬರ್ತಾನೆ. ಸೊ ಏನೇ ಕೆಲಸ ಮಾಡ್ತಾ ಇದ್ರು ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೆ, ಆ ಮಗು ಬಗ್ಗೆನೇ ವಿಚಾರ ನಡೀತಾ ಇರುತ್ತೆ. ಯಾಕಂದರೆ ಅಷ್ಟು ಗಾಢ ಪ್ರೇಮ ಇರುತ್ತೆ ಮಗುವಿನ ಮೇಲೆ. ಆಮೇಲೆ ಮನೆಯಲ್ಲಿ ಏನೋ ಒಂದು ಆಟಿಕೆ ಸಾಮಾನು ಇರುತ್ತೆ, ಅದನ್ನು ನೋಡಿದ ಕೂಡಲೇ ಇಮಿಡಿಯೇಟ್ ಆಗಿ ನೆನಪಾಗೋದೇನೋ ಆ ಮಗು ನೆನಪಾಗ್ಬಿಡುತ್ತೆ. ಆಟಿಕೆ ಸಾಮಾನು ಅವ್ನು ನೋಡಿದ ಕೂಡಲೇ ಏನೋ ಬಟ್ಟೆ ನೋಡಿದ್ರು ಆ ಮಗು ನೆನಪಾಗುತ್ತೆ. ಸೊ ಹೀಗೆ ಗಾಢ ಪ್ರೇಮ ಇದ್ದಾಗ
ನಾವು ಏನೇ ಕೆಲಸ ಮಾಡ್ತಾ ಇದ್ರು ನಾವು ಯಾರ ಮೇಲೆ ನಮ್ಮ ಪ್ರೇಮ ಇರುತ್ತೆ ಅವ್ರ ವಿಚಾರಣೆ ಬರ್ತಾ ಇರುತ್ತೆ. ಇದು ವಾತ್ಸಲ್ಯದಲ್ಲಿ ಆಯಿತು. ಅದೇ ಥರ ಸಾಕ್ಷ್ಯರಸದಲ್ಲಿ ಅಥವಾ ಶಾಂತರಸದಲ್ಲಿ, ದಾಸ್ಯರಸದಲ್ಲಿ, ಮಾಧುರ್ಯರಸದಲ್ಲಿ, ಎಲ್ಲ ರಸದಲ್ಲಿ ಕೂಡ ಫೌಂಡೇಶನ್ ಇರೋದು ಪ್ರೇಮ. ಸೊ ಭಗವಂತನಿಗೆ ಎಲ್ಲ ಪ್ರಕಾರದ ಭಕ್ತರಿದ್ದಾರೆ. ಕೃಷ್ಣನಿಗೆ ಮಾಧುರ್ಯದಲ್ಲಿ, ವಾತ್ಸಲ್ಯದಲ್ಲಿ, ಸಾಕ್ಷ್ಯದಲ್ಲಿ, ಆಮೇಲೆ ಶಾಂತದಲ್ಲಿ, ದಾಸ್ಯದಲ್ಲಿ. ಸೊ ಅವರೆಲ್ಲರೂ ಕೃಷ್ಣನಿಗೆ ಆ ರೀತಿಯಲ್ಲಿ ಪ್ರೇಮ ಅವರಲ್ಲಿ ಶುದ್ಧ ಭಕ್ತರಲ್ಲಂತೂ ಅದು ಆಲ್ರೆಡಿ ಇರುತ್ತೆ, ಅದು ಮರೆಯುವಂಥ ಚಾನ್ಸೇ ಇರಲ್ಲ. ಯಾರು ನಾವು ಬದ್ಧ ಆತ್ಮಗಳಿದ್ದೇವೆ ಅದು ನಾವು ಮರೆತು ಹೋಗಿರ್ತೇವೆ, ನಾವು ಮತ್ತೆ ಅದನ್ನು ವಾಪಸ್ ಸಾಧನ ಭಕ್ತಿ ಮುಖಾಂತರ ಮತ್ತೆ ಅದನ್ನು ವಾಪಸ್ ಮತ್ತೆ ಜಾಗೃತ ಮಾಡ್ಕೋಬೋದು. ಸೊ ಯಾರಿಗೆ ಈ ಥರ ಭಗವಂತನ ಮೇಲೆ ಪ್ರೇಮ ಜಾಗೃತ ಆಗಿರುತ್ತೆ ಅವ್ರ ಬಗ್ಗೆ ಇಲ್ಲೆಲ್ಲ ಈ ಡಿಸ್ಕ್ರಿಪ್ಷನ್ ಕೊಡಲಾಗಿದೆ. ಸೊ ಅಂಥ ವ್ಯಕ್ತಿ ಅವನು ನಾರ್ಮಲ್ ಕೆಲಸ ಮಾಡ್ತಾ ಇದ್ರು ಕೂಡ ಅವನ ಪ್ರಜ್ಞೆಯಲ್ಲಿ ಅವನು ಯಾವಾಗಲೂ ಕೃಷ್ಣನ ಪ್ರಜ್ಞೆಯಲ್ಲೇ ಇರ್ತಾನೆ, ಅವನ ಮನಸ್ಸು ಯಾವಾಗಲೂ ಕೃಷ್ಣನಲ್ಲೇ ಕೇಂದ್ರಿತವಾಗಿರುತ್ತೆ. ಆಮೇಲೆ ಈಗ ನಾವು ಏನು ಮಾಡಬೇಕು, ನಾವು ಸಾಧನ ಭಕ್ತಿ ಮಾಡ್ತಾ ಇದ್ದೇವೆ. ಸೊ ಈಗ ನಮಗೆ 100% ಆಗಿ ನಾವು ಯಾವಾಗಲೂ ಕೃಷ್ಣನ ಬಗ್ಗೆನೇ ಮಾತಾಡ್ಲಿಕ್ಕಾಗಲ್ಲ. ನಾನೇನೋ ಜಾಬ್ ಮಾಡಬೇಕು ಅಥವಾ ಏನೋ ಕೆಲಸಗಳನ್ನು ಮಾಡಬೇಕು, ಮನೇಲಿ ಏನೋ ಮಾಡ್ತಾ ಇರ್ತೇನೆ. ಸೊ ಈಗ ನಾವು ಸಪೋಸ್ ನಾನು ಮನೇಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತಂತಂದ್ರೆ ನನಗೆ ಡಿಸ್ಟರ್ಬೆನ್ಸ್ ಏನೂ ಇಲ್ಲ ಅಂತಂದ್ರೆ ನಾವೇನು ಮಾಡ್ಬೋದು, ಯಾವಾಗಲೂ ನಾನು ಕೃಷ್ಣನ ಬಗ್ಗೆ ಕೇಳ್ತಾ ಇರ್ಬೋದು, ಅಥವಾ ಕೃಷ್ಣನ ಬಗ್ಗೆ ನಾನು ಹಾಡು ಹಾಡ್ತಾ ಇರ್ಬೋದು. ಮನೇಲಿ ಕೆಲಸ ಮಾಡಬೇಕಾದ್ರೆ ಬಾಯಂತೂ ಖಾಲಿನೇ ಇರುತ್ತೆ. ಸೊ ನಾ ಎಷ್ಟೋ ಕೀರ್ತನೆಗಳಿದೆ ಅಥವಾ ಸಿಂಪಲ್ ಆಗಿ ಹರೇ ಕೃಷ್ಣ ಮಂತ್ರ ಇದೆ, ಅದನ್ನ ಹಾಡಿನ ರೂಪದಲ್ಲಿ ನಾನು ಹಾಡ್ತಾ ಇರ್ಬೋದು. ಸಪೋಸ್ ನಾನು ಮನೆಯಲ್ಲಿ ಕೆಲಸ ಮಾಡ್ತೇನೆ, ಮನೆ ನೋಡ್ಕೊಳ್ತೇನೆ ಅಂತಂತಂದ್ರೆ, ಅಥವಾ ಆ ಮನೆಯನ್ನೇ ನಾನು ಕೃಷ್ಣನ ದೇವಾಲಯ ಅಂತೇಳಿ ತಿಳ್ಕೊಂಡ್ಬಿಟ್ರೆ ಅವಾಗ ನಾವು ಮಾಡೋ ಎಲ್ಲ ಕೆಲಸನೂ ಕೃಷ್ಣನಿಗೆ ಕನೆಕ್ಟ್ ಆಗಿಬಿಡುತ್ತೆ. ಇದು ನಾನು ಕ್ಲೀನ್ ಆಗಿರಬೇಕು, ನೀಟಾಗಿಡಬೇಕು, ಇದು ಕೃಷ್ಣನ ಮನೆ. ಆಮೇಲೆ ಅಡುಗೆ ಮಾಡೋದು ಕೃಷ್ಣನಿಗಾಗಿ ನಾನು ನೈವೇದ್ಯ ಮಾಡ್ತಾ ಇದ್ದೇನೆ. ಸೊ ಏನೇ ಕೆಲಸ ಮಾಡಿದ್ರು ನಾವು ಅದನ್ನು ಭಗವಂತನಿಗೆ ಕನೆಕ್ಟ್ ಮಾಡ್ಬೋದು. ಈಗ ಸಪೋಸ್ ನಾನು ಹೊರಗಡೆ ವರ್ಕ್ ಮಾಡ್ತೇನೆ, ನಾನೇನೋ ಜಾಬ್ ಮಾಡ್ತಾ ಇದ್ದೇನೆ, ಅದು ಜೆಂಟ್ಸ್ ಆಗಿರಲಿ ಲೇಡೀಸ್ ಆಗಿರಲಿ, ನಾನೇನೋ ಹೊರಗಡೆ ಜಾಬ್ ಮಾಡ್ತಾ ಇದ್ದೇನೆ. ಸೊ ಆವಾಗ ಆ ಏನು ಕೆಲಸ ಇದೆ ಅದರ ಫಲವನ್ನು ನಾನು ಕೃಷ್ಣನಿಗೆ ಒಂದು ಭಾಗ ನಾನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಅಂದರೆ ನಾನೇನೋ ಅಲ್ಟಿಮೇಟ್ ಅದು ಇಟ್ ಕಮ್ಸ್ ಆ್ಯಸ್ ಸಮ್ ಅದು ಮನಿ, ಇಟ್ ಕಮ್ಸ್ ಆಸ್ ಅ ಮನಿ. ಏನೇ ಕೆಲಸ ಮಾಡಿದ್ರು ಅಲ್ಟಿಮೇಟ್ಲಿ ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಐ ಗೆಟ್ ಪೇಡ್ ಸಮಥಿಂಗ್ ಫಾರ್ ದ್ಯಾಟ್. ಸೊ ಅದರಲ್ಲಿ ಒಂದು ಭಾಗವನ್ನು ನಾನು ಕೃಷ್ಣನಿಗೆ, ಕೃಷ್ಣನ ಏನು ಸೇವೆಗೆ, ಅದನ್ನ ಕೃಷ್ಣನ ಸೇವೆಗೆ ಅದನ್ನು ನಾನು ಅರ್ಪಣೆ ಮಾಡಿದ್ರೆ ಆವಾಗ ನಾನು ಎಲ್ಲ ಕೆಲಸ ಮಾಡಬೇಕಾದ್ರೂ ಕೂಡ ನನ್ನ ವಿಚಾರ ಏನಿರ್ಬೋದು, ನಾನು ಈ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೇನೆ, ಇದು ಮಾಡಿ ಆದಮೇಲೆ ಏನು ನನಗೆ ಎಂಡ್ ಆಫ್ ದ ಮಂತ್ ಏನು ನನಗೆ ಆದಾಯ ಬರುತ್ತೆ ಅದರಲ್ಲಿ ಇಷ್ಟು ನಾನು ಭಗವಂತನ ಸೇವೆಗಾಗಿ ಕೊಡಬೇಕು. ಸೊ ಈ ಥರ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ಕೆಲಸ ಮಾಡಬೇಕಾದ್ರೂ ಬ್ಯಾಕ್ಗ್ರೌಂಡಲ್ಲಿ ಇದೇ ನಡೀತಾ ಇರುತ್ತೆ. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಅವನು ಏನೇ ಮಾಡಲಿ, ಅವನು ಕೆಲಸ ಮಾಡ್ತಾ ಇರಲಿ, ಮನೆ ನೋಡ್ಕೊಳ್ತಾ ಇರಲಿ, ಅದು ಪಾಸಿಬಲ್ ಇದೆ, ಅದು ಅಸಾಧ್ಯ ಅಂತೇಳಿಲ್ಲ. ಬಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ನಾವು ಬೆಳೆಸ್ಕೋಬೇಕು. ಸೊ ಈ ಥರ ಬೆಳೆಸ್ಕೊಂಡ್ರೆ ನಾವು ಆ ಸ್ತರಕ್ಕೆ ಬರ್ಬೋದು. ಅಂದರೆ ಇದು ಆ ಸ್ಥಿತಿಗೆ ಬರಲಿಕ್ಕೆ ನಾವೀಗ ಸಾಧನೆ ಮಾಡ್ತಾ ಇರೋದು. ಈಗ ಮುಂದೆನೂ ಎಷ್ಟೋ ಆ್ಯಕ್ಚುಲಿ ಇದು ಈ ಸೆಕ್ಷನ್ ಏನಿದೆ ಅಲ್ವಾ, ಸೆಕೆಂಡ್ ಚಾಪ್ಟರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಇದು. ಯಾಕಂದರೆ ನಮಗೆ ಒಬ್ಬ ಶುದ್ಧ ಭಕ್ತ ಅಂದರೆ ಏನು ಅಂಥೇಳಿ ಇಲ್ಲಿ ಗೊತ್ತಾಗುತ್ತೆ. ಸೊ ಇದೇನು ಈಗ ಅರ್ಜುನ ಪ್ರಶ್ನೆ ಕೇಳಿದ ಮೇಲೆ ಈ ಚಾಪ್ಟರ್ ಮುಗಿಯೋವರೆಗೂ ಏನು ಕೃಷ್ಣ ಆನ್ಸರ್ ಮಾಡ್ತಾನಲ್ಲ ಅದನ್ನು ನಾವು ತುಂಬ ಪ್ರತಿ ದಿವಸ ಆ ಶ್ಲೋಕಗಳನ್ನು ನಾವು ಮೆಮರೈಸ್ ಮಾಡಿಕೊಂಡು ಅಲ್ಲಿ ಕೊಟ್ಟಿರುವಂಥ ಭಾವಾರ್ಥವನ್ನು ನಾವು ಓದ್ತಾ ಇದ್ದರೆ ನಮಗೆ ಒಂದು ಗೈಡ್ಲೈನ್ ಸಿಗುತ್ತೆ. ಈ ರೀತಿಯಾಗಿ ನನ್ನ ಜೀವನವನ್ನು ನಾನು ನಡೆಸ್ಬೇಕಂತೀವಿ. ಸೊ ಈ ಸೆಕ್ಷನ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಇದೆ, ಸೆಕೆಂಡ್ ಚಾಪ್ಟರ್ದು. ಇದು ಅರ್ಜುನ ಪ್ರಶ್ನೆ ಕೇಳಿದ ಮೇಲೆ ಏನು ಸೆಕ್ಷನ್ ಇದೆಲ್ಲ ಕೃಷ್ಣ ಆನ್ಸರ್ ಮಾಡುವಂಥದ್ದು, ಅದು ನಮಗೆ ಒಂದು ದಾರಿದೀಪ ಇದ್ದಂಗೆ. ಅದು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ಬೇಕಂದ್ರೆ ಈ ಥರ ನಾನು ನನ್ನ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕಂತೀವಿ. ಸೊ ಇದು ಇಂಪಾರ್ಟೆಂಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ನೋಡುವಂಥ ಶ್ಲೋಕಗಳಲ್ಲೂ ಕೂಡ ಅದನ್ನು ನಾವು ನೋಡ್ತಾ ಬರ್ತೇವೆ. ಅದನ್ನು ನಾವು ನಮ್ಮ ಇಡೀ ಜೀವನ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಧನ್ಯವಾದಗಳು. ಓಕೆ, ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಇಲ್ಲಾಂದರೆ 8 ಗಂಟೆ ಆಗ್ತಾ ಬಂದಿದೆ. ಮತ್ತೆ ನೆಕ್ಸ್ಟ್ ಮುಂದಿನ ವಾರದಲ್ಲಿ ನಮ್ಮ ಕ್ಲಾಸನ್ನು ಕಂಟಿನ್ಯೂ ಮಾಡ್ಬೋದು. ಓಕೆ, ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ.